ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ದ ಗ್ರೇಟ್ ಕೋಲಾರ್. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ಮಾಲೂರಿಗೆ ಬಂದಿದ್ದೆ. ಮಾಲೂರಿಂದ ಕೋಲಾರ್ಗೆ ಹೋಗ್ತಾ ದಾರಿಯಲ್ಲಿ ಶಿವಾರ್ಪಟ್ಟಣ ಸಿಕ್ಕಿದೆ. ಈ ಶಿವಾರ್ಪಟ್ಟಣ ಎಷ್ಟು ಅದ್ಭುತ ಅಂದರೆ ನನಗೆ ಒಂದು ಖುಷಿ, ಆ ಹೆಸರು ಹೇಳೋದಕ್ಕೆ ಒಂದು ಖುಷಿ. ಯಾಕೆಂದರೆ ನಮ್ಮ ಭಾರತವನ್ನೇ ರೆಪ್ರೆಸೆಂಟ್ ಮಾಡುತ್ತೆ ಈ ಶಿವಾರ್ಪಟ್ಟಣ. ಯಾಕೆಂದರೆ ಇಲ್ಲಿನ ಶಿಲೆಗಳು ವಿಶ್ವಪ್ರಸಿದ್ಧ. ಇಲ್ಲಿಂದ ಬೇಕಾದಷ್ಟು ದೇಶಗಳಿಗೆ ಶಿವಾರ್ಪಟ್ಟಣದಿಂದ ಶಿಲೆಗಳೆಲ್ಲ ಹೋಗ್ತಾ ಇದ್ದಾವೆ. ಆದ್ದರಿಂದ ಈ ಪಟ್ಟಣವನ್ನು ನಿಮ್ಮ ಮುಂದೆ ತೊಗೊಂಬರೋಕ್ಕೆ ನನಗೆ ತುಂಬಾ ಖುಷಿ ಆಗ್ತಾಯಿದೆ. ಶಿವಾರ್ಪಟ್ಟಣಕ್ಕೆ ಸ್ವಾಗತ. ಏನು ಗಣೇಶ ಇದು? ಎಡಮುರಿ ಗಣಪತಿ ಅಂತ ಇವ್ರ. ನಿಮ್ಗೆ ಇಲ್ಲಿ ಒಳಗಡೆ ಊರಿಂದ ಎಂಟ್ರಿ ಆಗ್ತಾ ಇದ್ದಂಗೆ ನಿಮಗೆ ಇಲ್ಲಿ ಇದು ಶಿವಾರ್ಪಟ್ಟಣ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿರೋ ಗೊಂಬೆಗಳು, ಹಲವಾರು ಗೊಂಬೆಗಳು ನಿಮ್ಗೆ ಇಲ್ಲಿ ಕಾಣೋಕ್ಕೆ ಸಿಗ್ತವೆ. ಇದು ಆಂಜನೇಯ, ಪಂಚಮುಖಿ ಆಂಜನೇಯನ ಇವರು. ಇದು ಒಂದೇ ಕಲ್ಲಿಂದ ಕೆತ್ತಿರೋದಾ ಇದು? ಇಲ್ಲಿ ಸಪ್ತಮಾತೃಕೆಯರನ್ನು ಕೆತ್ತಿಕ್ಕಿದ್ದಾರೆ. ಇದು ರಫ್ ಕೆಲಸ ಆಗಿದೆ. ಈಗ ದೇವಿಯನ್ನು ಇಲ್ಲಿ ಚಿತ್ರೀಕರಣ. ನಮ್ಮ ಕೋಲಾರನ್ನು ರೆಪ್ರೆಸೆಂಟ್ ಮಾಡುವಂಥವು ಬೇಕಾದಷ್ಟಿದೆ. ಉದಾಹರಣೆಗೆ ಕೋಲಾರ್ ಗೋಲ್ಡ್ ಫೀಲ್ಡ್, ಓಕೆನಾ, ಮ್ಯಾಂಗೋ ಕೋಲಾರ್ ಆಫ್ ಸಿಟಿ, ಮ್ಯಾಂಗೋ ಸಿಟಿ, ಆಮೇಲೆ ಸಿಲ್ಕ್ ಸಿಟಿ ಆಫ್ ಕೋಲಾರ್, ಮಿಲ್ಕ್ ಸಿಟಿ ಆಫ್ ಕೋಲಾರ್, ಆಮೇಲೆ ಇಂಡಸ್ಟ್ರಿಯಲ್ ಏರಿಯಾ. ಇವತ್ತು ಇಂಡಸ್ಟ್ರಿಯಲ್ ಏರಿಯಾ ನಮ್ಮ ಕೋಲಾರನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇನ್ನೂ ಹಳೆಯದು ಅಂದರೆ ಶಿವಾರ್ಪಟ್ಟಣ ನಮ್ಮ ಕೋಲಾರನ್ನೇ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ತಯಾರಾಗುವ ಶಿಲೆಗಳು ವಿಶ್ವವಿಖ್ಯಾತವನ್ನು ಪಡೆದಿದ್ದಾವೆ. ವೀಕ್ಷಕರೇ, ನಾನಿವತ್ತು ಶಿವಾರ್ಪಟ್ಟಣಕ್ಕೆ ಬಂದಿದ್ದೀನಿ. ಇಲ್ಲಿನ ಶಿಲೆಗಳು ನೋಡಿದ್ರೆ ನಿಮಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಶಿಲ್ಪ ಕಾರ್ಯಗಳನ್ನ ಹತ್ರ ಮಾತಾಡ್ಸೋಣ, ಶಿಲೆಗಳ ಬಗ್ಗೆ ನೋಡೋಣ. ಶಿವಾರ್ಪಟ್ಟಣದ ಒಂದು ವಿಶೇಷ ನಿಮ್ಮ ಮುಂದೆ ತೊಗೊಂಬರೋಕ್ಕೆ ಒಂದು ಪ್ರಯತ್ನ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಶಿಲೆಗಳು ಇದ್ದಾವೆ. ನೋಡಿ, ಇಲ್ಲಿ ಶಿಲೆಗಳನ್ನ ಹಿಂಗೆ ಕೆತ್ತನೆ ಮಾಡ್ತಾರೆ. ಇಲ್ಲಿನ ಶಿಲೆಗಳಿಗೆ ವಿಶ್ವ ಪ್ರಸಿದ್ಧವನ್ನು ಪಡೆದಿದ್ದಾವೆ. ಗಣೇಶನು ರೆಡಿಯಾಗಿದ್ದಾನೆ, ಇಲ್ಲಿ ಆಂಜನೇಯನು ರೆಡಿಯಾಗಿದ್ದಾನೆ. ಇಂಥ ಸುಂದರ ಮೂರ್ತಿಗಳು ಶಿವಾರ್ಪಟ್ಟಣದಲ್ಲಿ ಸಿದ್ಧವಾಗ್ತವೆ. ಒಳಗಡೆ ಇದೆಯಂತೆ ನೋಡಿ. ಇವೆಲ್ಲ ಈಗ ಸ್ಟ್ಯಾಚ್ಯೂಗಳು, ಇವೆಲ್ಲ ಸಿದ್ಧ. ಇನ್ನೂ ಇದು ರಫ್ ಸ್ಟೇಜ್. ಇದನ್ನು ಕೆತ್ತನೆ ಮಾಡಿ ಮತ್ತೆ ಚೆನ್ನಾಗಿ ಮಾಡ್ತೀರ ನೋಡಿ. ಅಣ್ಣ, ಇವಾಗ ಇದು ರೆಡಿಯಾಗಿರೋ ಗೊಂಬೆನ ಇವರು? ಇದು ಫುಲ್ ರೆಡಿ ಇದೆ. ಯಾರು ಆರ್ಡ್ರ್ ಕೊಟ್ಟಿದ್ದಾರೆ ಅವ್ರು ಎತ್ಕೊಡವು. ಒಳಗಡೆ ಎಲ್ಲ ಇದೆ ಆರ್ಡ್ರ್ ಕೊಟ್ಟಿರೋವು. ಶಿವಾರ್ಪಟ್ಟಣದ ಇವ್ರ ಬಗ್ಗೆ ತಿಳ್ಕೊಳ್ಳೋಣ ಮತ್ತಷ್ಟು ಮಾಹಿತಿಗಳು ನೋಡಿ. ಇವೆಲ್ಲ ವಿಗ್ರಹಗಳು ರೆಡಿ ಇರೋವ ಇಲ್ಲ ಇನ್ನೂ ಆರ್ಡರ್ ಕೊಟ್ಟರೆ ಇದು ತೊಗೊಂಡೋಗಲ್ಲ? ಇದು ಫಿನಿಶ್ ರೆಡಿ ಇದೆ ಅವಾಗ? ಇದು ಇಲ್ಲ, 60% ಆಗಿದೆ. ಇನ್ನೂ ಆಗಬೇಕು ಅಂತ ಇವೆಲ್ಲ ಅಷ್ಟೊಂದು ದೇವರುಗಳು ಇಲ್ಲಿದ್ದಾರೆ. ಎಲ್ಲನೂ ಕೆತ್ತಿ ಸಿದ್ಧಪಡಿಸಿಟ್ಕೊಂಡಿದ್ದಾರೆ. ನಮಸ್ಕಾರ, ನಿಮ್ಮ ಹೆಸರು? ಅಭಿಷೇಕ್ ಅಂತ. ನೀವು ಕೆತ್ತನೆ ಮಾಡ್ತೀರಾ? ನಿಮ್ಮ ಮನೆ ಪರಂಪರೆನ ಕೆತ್ತನೆ ಮಾಡೋದು? 5ನೇ ತಲೆಮಾರಿ ನೀವು ಕೆತ್ತನೆ ಮಾಡೋದ್ರಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಗೊಂಬೆಗಳು. ಅಭಿಷೇಕ್, ಇವಾಗ ಈ ಕಲ್ಲು ಏನು ಕಲ್ಲಿದು? ಇದು ಕೃಷ್ಣಶಿಲೆನಾ? ಕೃಷ್ಣಶಿಲೆ ಅಂದರೆ ಆ ಕಲ್ಲು ಹೆಸರು ಕೃಷ್ಣಶಿಲೆ. ಇವಾಗ ಕಲ್ಲುಗಳಲ್ಲಿ ಎಷ್ಟು ವೆರೈಟಿ ಕಲ್ಲುಗಳಿರ್ತಾವೆ? ಗ್ರಾನೈಟ್ ಇದೆ, ಕೃಷ್ಣಶಿಲೆ ಇದೆ, ಬಳಪದ ಕಲ್ಲು. ಬಳಪದ ಕಲ್ಲಿವೆ. ಬಳಪದ ಕಲ್ಲು ಇಲ್ಲಿದೆ. ಯಾವುದು ಬಳಪದ ಕಲ್ಲು? ಇದು ಬಳಪದ ಕಲ್ಲು ಅಂದರೆ ತುಂಬ ತೆಳುವಾಗಿರೋದ ಏನು? ಇದು ಸ್ಟ್ಯಾಚ್ಯೂಗೆ ದೇವ್ರ ಕೆತ್ತನೆ ಮಾಡಿ ಕಪ್ ಕಲ್ಲು. ಇವಾಗ ಕಲ್ಲುಗಳು ಅಂದರೆ ನಮಗೇನು ಬರೀ ಕಲ್ಲು ಅಂತ ಅಷ್ಟೇ ಗೊತ್ತಿರೋದು. ಆದರೆ ಇವ್ರಿಗೆ ಗೊತ್ತಿದೆ ಅದರಲ್ಲಿ 3 ಕಲ್ಲುಗಳು, ಕೃಷ್ಣಶಿಲೆ ಇದೆ, ಕಪ್ಪು ಕಲ್ಲಿದೆ, ಬಳಪ ಕಲ್ಲಿದೆ ಅಂತ ಅವ್ರಿಗೆ ಗೊತ್ತಿದೆ ಅದ್ರ ಬಗ್ಗೆ. ಈಗ ಗಣೇಶನು ರೆಡಿಯಾಗಿದ್ದಾನೆ. ಇವಾಗ ಇಲ್ಲಿ ಶಿವಲಿಂಗನೂ ರೆಡಿ ಮಾಡಿಟ್ಟಿದ್ರ. ಶಿವಲಿಂಗ ಯಾವ ಕಲ್ಲಲ್ಲಿ ಮಾಡೋದು ನೀವು? ಇವೆಲ್ಲ ಕಪ್ಪು ಕಲ್ಲು. ಈ ದೇವ್ರುಗಳನ್ನೆಲ್ಲ ಕಪ್ಪು ಕಲ್ಲಿಂದನೇ ತಯಾರು ಮಾಡಿ. ಈ ಒಳಗಡೆ ಅಷ್ಟು ರೆಡಿ ಇದೆ. ಓಹ್, ಇನ್ನೂ ಇಲ್ಲೂ ದೇವ್ರು ಇದ್ದಾರೆ ನೋಡಿ. ಇದು ಯಾವ ಕಲ್ಲು? ಕಪ್ಪು ಕಲ್ಲು, ಕೃಷ್ಣಶಿಲೆ. ಕೃಷ್ಣಶಿಲೆ, ಕಪ್ಪು ಕಲ್ಲು. ಈಕೆ ಯಾರು ಹೆಣ್ಣು ದೇವರು?
ಯಮ ಚೌಡೇಶ್ವರಿ, ಅವರು ಚೌಡೇಶ್ವರಿ. ಚೌಡೇಶ್ವರಿ. ಇವರಿಬ್ಬರು ಚೌಡೇಶ್ವರಿ, ಇವನು ಕೃಷ್ಣ. ಇವರು 5ನೇ ತಲೆಮಾರದ ಮನೆತನದಿಂದ ಇಲ್ಲಿ ವೀರಬ್ರಹ್ಮಯ್ಯಗಾರಿದ್ದಾರೆ. ಆಮೇಲೆ ಇಲ್ಲಿ ದೇವಾಲಯದ ಇಷ್ಟು. ಸೊ ಮೊದಲು ಯಾರು ಕೆತ್ತಾ ಇದ್ದಿದ್ದು? ನಿಮ್ಮ ತಾತನವ್ರ ಹೆಸರೇನು? ನಿಮ್ಮ ತಾತ ಅವ್ರ ಹೆಸರು? ನಂದೀಶ ಆಚಾರ್ಯ. ನಿಮ್ಮ ತಂದೆಯವರು? ಜಗನ್ನಾಥ ಆಚಾರ್ಯ. ನೀವು ಅಭಿಷೇಕಾಚಾರ್ಯರನ್ನೋರು ಇಷ್ಟನ್ನು ಸಿದ್ಧಪಡಿಸಿಟ್ಟಿದ್ದಾರೆ. ಇಲ್ಲಿ 3 ನಾಮಗಳಿದ್ದಾವೆ ನೋಡಿ, ಇನ್ನು ತೋರಿಸ್ತೀನಿ. ಇವಾಗ ಯಾರಾದರೂ ಆರ್ಡ್ರ್ ಕೊಡಬೇಕು ಅಂದರೆ ಹೆಂಗೆ? ಇಲ್ಲೇ ಬಂದು ಆರ್ಡ್ರ್ ಕೊಡಬೇಕಾ? ಇವಾಗ ಈ ದೇವರ ಕಲ್ಲು ಎಲ್ಲ ನಿಮ್ಮದೇ ಅಂದರೆ ಎಷ್ಟಾಗುತ್ತೆ? 35,000. ಇದು ಪೂರ್ತಿಯಾಗಿ ಕಲ್ಲು ಸಮೇತ ನಿಮ್ಮ? ಈ ದೇವರನ್ನ ಕೆತ್ತನೆ ಮಾಡೋಕ್ಕೆ ಎಷ್ಟು ದಿನ ಆಯಿತು ನಿಮಗೆ? 1 ತಿಂಗಳು ಟೈಮ್ ಬೇಕು. ಈ ದೇವರನ್ನ ಕೆತ್ತನೆ ಮಾಡೋಕ್ಕೆ 1 ತಿಂಗಳು ಟೈಮ್ ಬೇಕಂತೆ. ಇದು ಮಷೀನಿಂದನೇ ಕಟ್ ಮಾಡ್ತೀರಾ? ಇದೆಲ್ಲ ಹ್ಯಾಂಡ್ ವರ್ಕೇನಾ? ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕಿರೀಟ ಮಾಡಿದ್ದಾರೆ, ದೇವರ ಮುಖ, ಕಣ್ಣು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಇವರು ಚೌಡೇಶ್ವರಿನಾ? ಕಲ್ಲುಗಳು ರಫ್ ಆಗಿದ್ದಾವೆ, ಇವೆಲ್ಲ ಆಗಿಲ್ಲ. ಇದು ರಫ್ ಕಲ್ಲೇನಾ? ಓಹೋ. ಅಣ್ಣ ಈ ಶಿಲೆನ ರೆಡಿ ಮಾಡೋಕ್ಕೆ ಎಷ್ಟು ದಿನ ಆಯ್ತು ನಿಮಗೆ? 3 ತಿಂಗಳು. ಇದು 3 ತಿಂಗಳಾಗುತ್ತಾ? ಶಿಲೆಲ್ಲ ಕೆತ್ತಿದ ಮೇಲೆ ಈ ರೀತಿ ನೈಸ್ ಮಾಡಬೇಕು, ಪಾಲಿಷ್ ಮಾಡಬೇಕು. ಸಾಮಾನ್ಯ ಕೆಲಸ ಅಲ್ಲ, ತುಂಬ ಸೂಕ್ಷ್ಮವಾಗಿ ಮಾಡ್ತಾರೆ ಇದನ್ನಲ್ವಾ? ಎಷ್ಟು ಚೆನ್ನಾಗಿದೆ ಇದು. ಇದು ನೋಡಿ, ಇದು ಎಷ್ಟು ಚೆನ್ನಾಗಿ ಮಾಡಿದೆ. ಹೆಂಗೆ ನೀವು ಡಿಸೈನ್ ಮಾಡ್ತೀರಾ ಇದೆಲ್ಲನೂ? ಹ್ಯಾಂಡು, ಕೈ ಎಲ್ಲ ಇದೆ. ಇದನ್ನು ಡಿಸೈನ್ ಮಾಡಬೇಕಾದ್ರೆ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಎಲ್ಲ ಗೊತ್ತಾಗುತ್ತೆ. ಎಲ್ಲ ಗೊತ್ತಾಗುತ್ತಾ? ಬಂದರೆ ಮಾತಾಡ್ತಾರೆ, ಹೇಳೋದು. ನಿಮ್ಮ ಅಂಗಡಿ ಹೆಸರು? ಶ್ರೀ ಕಾಳಿಕಾಂಬಾ ಶಿಲ್ಪಕಲಾ ಮಂದಿರ. ವೀಕ್ಷಕರೇ, ಶ್ರೀ ಕಾಳಿಕಾಂಬಾ ಶಿಲ್ಪಕಲಾ ಮಂದಿರದಲ್ಲಿ ಶಿಲ್ಪಿ ಜಗನ್ನಾಥ ಆಚಾರ್ಯ ಅವರಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ಯಾಕೆ ವಿಶ್ವವಿಖ್ಯಾತ, ವಿಶ್ವದಲ್ಲೇ ಪ್ರಸಿದ್ಧ ಏನು ನಮ್ಮ ಶಿವಾರಪಟ್ಟಣದ ವಿಗ್ರಹಗಳೇನಿದ್ದಾವೆ ಇದಕ್ಕೆ ವಿಶ್ವ ಮಾನ್ಯತೆನ ಹೊಂದಿದೆ. ಎಲ್ಲ ಕಡೆ ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಇಲ್ಲಿಂದ ಎಲ್ಲೆಲ್ಲಿ ಎಕ್ಸ್ಪೋರ್ಟ್ ಆಗ್ತವೆ ಅಂತೇಳಿ ನಮ್ಮ ಜಗನ್ನಾಥ ಆಚಾರ್ಯರ ಹತ್ರ ಕೇಳ್ಕೊಳ್ಳೋಣ. ಜಗನ್ನಾಥ ಆಚಾರ್ಯ ಅವರೇ ನಮಸ್ಕಾರ. ನಮಸ್ಕಾರ. ನಿಮ್ಮ ಈ ಪರಂಪರೆನ ಹೆಂಗೆ? ಪರಂಪರೆ ಬಂದಿದೆ. ಇದು ಪರಂಪರೆ ಬಂದಿದೆ. ಬಸವಲಿಂಗಾಚಾರ ಅಂತ ಇದ್ರು. ಬಸವಲಿಂಗಾಚಾರ್ಯ ಅಂತ ಇದ್ರು. ಇಲ್ಲಿ ಬಸವಲಿಂಗಾಚಾರ ಅನ್ನತಕ್ಕಂಥ ಪ್ರಥಮ ಶಿಲ್ಪಿಗಳು ನಮ್ಮ ಶಿವಾರಪಟ್ಟಣದಲ್ಲಿ. ಆನಂತರ ನಮ್ಮ ಶಿವಾರಪಟ್ಟಣದಲ್ಲಿ ಚೆನ್ನಪ್ಪಯ್ಯ ಆಚಾರ ಅಂತಿದ್ರು. ಚೆನ್ನಪ್ಪಯ್ಯ ಆಚಾರ ಅವರು ಡೆಲ್ಲಿಯಲ್ಲಿ ಒಳ್ಳೆ ಪ್ರಸಿದ್ಧವಾದ ಒಂದು ಮೂರ್ತಿಯನ್ನು ತಯಾರು ಮಾಡಿಕೊಟ್ಟು ಪ್ರಥಮಗೆ ಇಂದಿರಾ ಗಾಂಧಿ ಮೊದಲು ಅವ್ರ ಫೀಲ್ಡಾಗಿಂದ ನಮ್ಮ ಚೆನ್ನಪ್ಪಯ್ಯ ಆಚಾರ್ಯವರು ಒಳ್ಳೆ ಒಂದು ಸುಂದರವಾದ ಮೂರ್ತಿಗಳನ್ನು ಅದು ಇದರಲ್ಲಿ ಇಟ್ಟಿದ್ದಾರೆ ಡೆಲ್ಲಿಯಲ್ಲಿ. ಆ ನಂತರ ಪ್ರಥಮವಾಗಿ ಬಸವಲಿಂಗಾಚಾರ್ಯರು ಅಂತ, ಆಮೇಲೆ ಡಂಕಣಾಚಾರ್ಯ ಆದರು ಬಸವಲಿಂಗಾಚಾರ್ಯರು. ಆ ನಂತರ ಪರಂಪರೆಯಾಗಿ ಬರ್ತಾ ಇರ್ತಕ್ಕಂಥ ಒಂದು ಇಲ್ಲಿ ನಮ್ಮ ಗುರುಗಳಾದ ಶಿಲ್ಪಿ SB ಪದ್ಮನಾಭಾಚಾರ್ಯವರು, ನಂಜುಂಡಾಚಾರ್ಯರು, ಮತ್ತು ನಮ್ಮ ಶಂಕರಾಚಾರ್ಯ ವೀರಭದ್ರಾಚಾರ್ಯವರು, ಶ್ರೀಧರಾಚಾರ್ಯರು, ಅವರು ನಮ್ಮ ಕರ್ನಾಟಕ ರತ್ನಶಿಲ್ಪಿ ಅಕಾಡೆಮಿ ಪ್ರಶಸ್ತಿ ಪಡೆದ ಶ್ರೀಧರಾಚಾರ್ಯರು, ಮತ್ತು ಪದ್ಮನಾಭಾಚಾರ್ಯ ಕೂಡ ಪ್ರಶಸ್ತಿ ತಗೊಂಡಿದ್ದರು. ಮತ್ತು ಅನೇಕ ಎಲ್ಲ ಗಣ್ಯರುಗಳು ಬೇಕಾಷ್ಟು ಪ್ರಶಸ್ತಿ ಪಡೆದಿದ್ದಾರೆ. ಶಂಕರಾಚಾರ್ಯ ಕೂಡ ಅವರು ಪ್ರಶಸ್ತಿ ಪಡೆದಿದ್ದಾರೆ. ಮತ್ತು ಇನ್ನೊಬ್ಬ ಶಂಕರಾಚಾರ್ಯ ಇದ್ದಾರೆ, ಅವರು ಕೂಡ ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ದರು. ಮತ್ತು ಹೌದು, ರಾಷ್ಟ್ರ ಪ್ರಶಸ್ತಿ ಪ್ರಥಮ ಬಾರಿಗೆ ನಮ್ಮ ಶಿವಾರಪಟ್ಟಣದಲ್ಲಿ ರಾಷ್ಟ್ರ ಪ್ರಶಸ್ತಿ ಅವರೇ ಪಡೆದವರು. ಅನೇಕ ಶಿಲ್ಪಿಗಳು ಇಲ್ಲಿ ತಯಾರಾಗಿದ್ದಾರೆ. ಈಗ ಇತ್ತೀಚೆಗೆ ಎಲ್ಲ ನಮ್ಮ ನರೇಂದ್ರನಾಥ್ ವಿಶ್ವಕರ್ಮ ಅವರು ಮತ್ತು ರಾಜಶೇಖರಾಚಾರ್ಯ ಇದ್ದಾರೆ ನಮ್ಮೂರಿನವರು. ಆದರೆ ಪದ್ಮನಾಭಾಚಾರ್ಯ ಹಳೆಯದ ರಾಜಶೇಖರಾಚಾರ್ಯ ಬೆಂಗಳೂರಲ್ಲಿ ಒಂದು 65 ಅಡಿ ಏಕಶಿಲೆ ಶ್ರೀ ರಾಮಾಂಜನೇಯ ವಿಗ್ರಹ ಮಾಡಿದ್ದಾರೆ. ಪ್ರಥಮ ಬಾರಿಗೆ ಗಟ್ಟಿಕಲ್ಲಲ್ಲಿ ಮಾಡಿದ್ದಾರೆ. ಅವರು ಒಳ್ಳೆಯ ಶಿಲ್ಪಿಗಳು. ನಮ್ಮ ನರೇಂದ್ರನಾಥ ಶ್ರೀಧರಾಚಾರ್ಯ ಏಕೈಕ ಪುತ್ರ ಮಹಾದೇವ ಪಾಂಚಾಲು, ನರೇಂದ್ರ ವಿಶ್ವಕರ್ಮ, ಅನೇಕರೆಲ್ಲ ಶಿಲ್ಪಿಗಳಾಗಿದ್ದಾರೆ. ಅದರಂತೆ ಎಲ್ಲ ನಮ್ಮ ಇತರೆ ಶಿಲ್ಪಿಗಳು ಕೂಡ 100-150 ಮನೆಗಂಟೆ ಇದೆ. ಇತರೆ ಶಿಲ್ಪಿಗಳಂತಿರ್ಕಂತ ಅವರು ನಮ್ಮಲ್ಲಿ ಕೆಲಸವನ್ನು ಕಲಿತು ಅವರು ಸ್ವಂತ ಓನಾಗಿ ಅವರನ್ನು ಕೆಲಸ ಮಾಡ್ತಾಯಿದ್ದಾರೆ. ಅವರು ತಕ್ಕ ಮಟ್ಟಿಗೆ ಈ ಶಿಲ್ಪಿಕಲೆಯನ್ನು ಪ್ರಸಿದ್ಧವಾಗಿ ಮಾಡಿಕೊಂಡು
ಈ ವಾಸ್ತುಶಿಲ್ಪ ಶಾಸ್ತ್ರ ಪ್ರಕಾರವಾಗಿ ಎಲ್ಲರೂ ಈ ಶಿವಾರಪಟ್ಟಣದಲ್ಲಿ ಅನೇಕ ಶಿಲ್ಪಿಗಳಿಂದ ಮಾಡ್ತಾಯಿದ್ದಾರೆ. ವಿಶ್ವಕರ್ಮರೇ ಅನ್ನತಕ್ಕಂಥದ್ದಲ್ಲ, ಬೇರೆ ಇತರೆ ಜಾತಿಯವರು ಕೂಡ ಅವರು ಶಿಲ್ಪಿ ಕೆಲಸ ಅವರ ತಮ್ಮ ಮಟ್ಟಿಗೆ ಕೈಲಾದ ಮಟ್ಟಿಗೆ ಏನು ನಾವು ವಿಶ್ವಕರ್ಮರಲ್ಲೇ ಅವರು ಕಲ್ತಿದ್ದು. ವಿಶ್ವಕರ್ಮ ಏನು ನಮ್ಮಲ್ಲಿ ಇದೆಯೋ ಆ ವಿಶ್ವಕರ್ಮರಲ್ಲೇ ಅವರು ಕೆಲಸ ಕಲ್ತ್ಕೊಂಡಿದ್ದು. ಅವರು ಸುಮಾರು ಒಂದು ನಮ್ಮ ಗುರುಕುಲ, ನಮ್ಮ ವಿಶ್ವಕರ್ಮ ಜನಾಂಗದಲ್ಲಿ ಸುಮಾರು ಒಂದು 8 ರಿಂದ 10 ವರ್ಷ ಗುರುಕುಲ ಮಾಡಿ ಅವರು ಇತ್ತೀಚೆಗೆ ಎಲ್ಲ ಅವರ ಮನೆ ಮಟ್ಟಿಗೆ ಶಿಲ್ಪಿಗಳಾಗಿದ್ದಾರೆ. ಒಳ್ಳೆ ಸುಂದರವಾದ ಮೂರ್ತಿಯನ್ನು ಮಾಡಿದ್ದಾರೆ. ಇದು ಈ ಶಿಲೆ ಬಂದು ಮೈಸೂರು ಶಿಲೆ. ನಮ್ಮ ಅರುಣದತ್ ಅವರು ಇದು ರಾಮ ಏನು ಮಾಡಿದ್ರು ಅಯೋಧ್ಯೆಗೆ ಅಂತ ಒಂದು ಶಿಲೆಯಲ್ಲಿ ನಾವು ತಯಾರು ಮಾಡಿದ್ದೀವಿ. ಇದ್ರ ಇವತ್ತು ಇದ್ರ ಬೆಲೆ ಇವತ್ತು ಒಳ್ಳೆ ಫಲವತ್ತಾದ ಒಂದು ಬೆಲೆ ಕಟ್ಟಬೇಕು ಅಂದರೆ ಸುಮಾರು ಒಂದು 2.5 ರಿಂದ 3.5 ಲಕ್ಷ ಆಗುತ್ತೆ. ಇದು ಈ ಶಿಲೆಗೆ 2.5 ರಿಂದ 3 ಲಕ್ಷ ಅಂತ ಈಗ ಅಂತ ಕೊಡತಕ್ಕಂಥ ಒಂದು ಇದು ಬರೋದಿಲ್ಲ. ಆ ವಿಚಾರದಲ್ಲಿ ಈಗ ನಾವು ನಮ್ಮ ವಿಶ್ವಕರ್ಮ ವಂಶಸ್ಥರು ಸುಮಾರು ಒಂದು 60 ರಿಂದ 75 ಮನೆಗಳಿದ್ದಾರೆ. ಅವರು ಎಲ್ಲರ ಶಿಲ್ಪಿಕಸೆಯನ್ನು ಈ ಸುಂದರವಾದ ಮೂರ್ತಿಗಳನ್ನು ತಯಾರು ಮಾಡ್ಬೋದ್ರೆ ಅದು ಚೌಡೇಶ್ವರಿ ದೇವಿ. ಇದು ಚೌಡೇಶ್ವರಿ ದೇವಿ ಅದು ಕೂಡ ಸುಂದರವಾಗಿ ಸುಮಾರು ಅದು 1,50,000 ತಗೊಂಡಿದ್ವಿ. ಅದು ಕೂಡ ಈ ಪರಂಪರೆಯಾಗಿ ನಮಗೇನು ನಮ್ಮ ಗುರುಗಳು ಕಲಿಸಿದ್ದಾರೆ ಅದೇ ಪರಂಪರೆ ಕೆಲಸಗಳು ಬರ್ತಾ ಇದೆ. ಈಗ ಏನಾಗಿದೆ ಅಂದ್ರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ಇವತ್ತು ಸುಮಾರು ನಮ್ಮ ಬಾರ್ಡ್ರಿಂದ ಹಿಡಿದು ಹೊಸಕೋಟೆ ಗಂಟ ಸುಮಾರು ತಮಿಳುನಾಡರು ಬಂದು ಸುಮಾರು ಒಂದು 25 ಅಂಗಡಿಗಳು ತಯಾರಾಗ್ಬಿಟ್ಟಿದ್ದಾರೆ ಮೈನ್ ರೋಡಲ್ಲಿ. ಅವ್ರು ಯಾರು ಪರ್ಮಿಷನ್ ಕೊಟ್ಟರು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಪರ್ಮಿಷನ್ ಕೊಟ್ಟರು ಅವರು ಬಂದ್ಬಿಟ್ಟು ಅವರು ನಮ್ಮ ಹಾಗೆ ಅವರು ಶಿಲ್ಪಿಗಳು, ಅವರು ನಾವೇನು ತೊಂದರೆ ಮಾಡ್ತಾ ಇಲ್ಲ. ನಮ್ಮ ವಾಸ್ತುಶಿಲ್ಪ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಅಷ್ಟೇ, ಯಾರೇ ಒಂದು ವಿಶ್ವಕರ್ಮ ಜನಾಂಗದಲ್ಲಿ ನಾವು ಹುಟ್ಟಿದ್ದೀವಿ. ನಾವು ಪ್ರಥಮ ಬಾರಿಗೆ ಯಾವ ಥರ ಆ ದೇವರನ್ನ ಪ್ರಾರ್ಥಿಸ್ರಿ. ಕಾಳಿಕಾ ಪರಮೇಶ್ವರಿ ದೇವಸ್ಥಾನ ನಮ್ಮಲ್ಲಿದೆ. ಆ ದೇವರ ಸ್ತೋತ್ರ ಮಾಡಿಕೊಂಡು ಈ ಬೆಳಗ್ಗೆ ಸ್ನಾನ ಸಂಜಾವನೆ ಮಾಡಿಕೊಂಡು ಕಲ್ಲು ಪೂಜೆ ಮಾಡಿ ಆನಂತರ ನಾವು ಉಡಿ ಸುತ್ತ ಪೂಜೆ ಮಾಡಿ ಆನಂತರ ನಾವು ವಿಗ್ರಹ ತಯಾರು ಮಾಡೋದು ತೊಗೊಂಡಿದ್ವಿ. ಪ್ರತಿಯೊಬ್ಬರೂ ಹಾಗೆ ಅವರವ್ರ ಮನ ಮಟ್ಟಿಗೆ ಎಲ್ಲರೂ ಅದೇ ಥರ ನಡ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ಇನ್ನೂ ಅನೇಕ ನಾವು ಬೇಕಾದಷ್ಟು ಸರ್ಕಾರ ಪ್ರಯತ್ನ ಮಾಡಿದ್ವಿ. ಸರ್ಕಾರ ನಮಗೇನು ಅನುಕೂಲ ಆಗಲಿಲ್ಲ. ನಮ್ಮ ಮುಜರಾಜ್ ಕೃಷ್ಣ ಶೆಟ್ಟರ್ ಕಾಲದಲ್ಲಿ ಅವರಲ್ಲಿ ನಾವು ಮನವಿ ಮಾಡಿದ್ವಿ. ನಮಗೆ ಕಚ್ಚಾ ಮಾಲು ನಮಗೆ ಭಾಳ ತೊಂದರೆ ಆಗಿದೆ. ಹೌದು, ಇಲ್ಲಿ ಒಂದು ಕಚ್ಚಾ ಮಾಲು 1 ಟನ್ ಬರಬೇಕು ಸುಮಾರು ಒಂದು 10,000 ರೂಪಾಯಿ ಗಂಟೆ ಬೀಳುತ್ತೆ. ಆ ಕಚ್ಚಾ ಮಾಲು ತಂದು ನಾವೆಲ್ಲ ತಯಾರು ಮಾಡಿ ಅದನ್ನು ಕೆತ್ತನೆ ಮಾಡಿಸೋತ್ತಿಗೆ ನಮಗೆ ಇವತ್ತು ಆ ಪ್ರಕಾರ ನೋಡಿದೆ ಕೂಲಿ ಕೂಡ ಸಿಗ್ತಾ ಇಲ್ಲ. ಆ ಮಟ್ಟದಲ್ಲಿದ್ದೀವಿ. ಏನೋ ಒಂದು ನಮ್ಮ ತಾತ ಮುತ್ತಾತ ಹಿರಿಯರ ಕಾಲದಾಗಿಂದ ಒಂದು ಈ ಶಿಲ್ಪಕಲೆಯನ್ನು ನಾವು ತಯಾರು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇತ್ತೀಚೆಗೆ ಭಾಳ ನಮಗೆ ಕಚ್ಚಾ ಮಾಲ್ ತೊಂದರೆ ಆಗಿ ಸರ್ಕಾರಕ್ಕೆ ನಾವು ಭಾಳ ಒತ್ತಡ ಹೇಳಿದ್ವಿ. ಕಚ್ಚಾ ಮಾಲ್ ಎಲ್ಲಿಂದ ಬರ್ತಾ ಇತ್ತು ನಿಮ್ಮ ಮೊದಲು? ಸರ್ HD ಕೋಟೆಯಿಂದ ಬರುತ್ತೆ. ಈಗ ಇದು ಇದು ಬರುತ್ತೆ. ಯಾವುದು ಚಿತ್ರದುರ್ಗ ಜಿಲ್ಲೆದು ನಮ್ಮ ಕೋಲಾರ ಕಲ್ಲು ಸೂರ್ಯಮಲ್ಲೇಶನ ಬೆಟ್ಟ ಕಲ್ಲು ಇತ್ತು. ಅದು ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದು ಮಾಡಿ ಸೂರ್ಯಮಲ್ಲೇಶನ ಬೆಟ್ಟ ಆದ ಹೇಮಗಲ್ ಹತ್ರ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಅವ್ರು ತಗೊಂಡ್ಬಿಟ್ಟಿದ್ದಾರೆ. ಅದು ಈಗ ಕಲ್ಲು ಕೊಡೋದಿಲ್ಲ. ಈಗ ನಮಗೆ ತೊಂದರೆ ಆಗೋದು ಕಚ್ಚಾ ಮಾಲು ನಮಗೆ. ಮತ್ತು ಸರ್ಕಾರದಿಂದ ಯಾವಾಗ ಏನೋ ಬರ್ತೇವೆ ಶಿಲ್ಪಿಗಳಿಗೆ ಅನೇಕ ಒಂದು ಮಾಡ್ಬೋದಾಗಿತ್ತು ಸರ್ಕಾರದಿಂದ. ನಾವು ಬೇಕಾದಷ್ಟು ನಾವು ಪ್ರಯತ್ನ ಪಟ್ವಿ. ಆ ಪ್ರಯತ್ನ ಎಲ್ಲ ವಿಫಲ ಆಯಿತು. ನಮ್ಮ ಮುಖ್ಯವಾಗಿ ನಮ್ಮ ಸನ್ಮಾನ್ಯ ಶ್ರೀ ನಮ್ಮ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು ಅವರು ಕೂಡ ಕೆಲವೊಂದು ತತ್ವ ಸಿದ್ಧಾಂತ ಮಾಡಿದ್ದಾರೆ. ಇದು ಶಿಲ್ಪಿಗಳಿಗೆ ಏನಂತಕ್ಕಂಥ ಮಾಡಿದ್ದಾರೆ. ಈಗ ಶಿಲ್ಪಿಗಳಿಗೆ ಲೋನ್ ಕೊಡ್ತೀವಿ ಅದು ಕೊಡ್ತೀವಿ ಅದು ಎಲ್ಲ ವಿಫಲವಾಗಿದೆ. ವಿಚಾರ ಎಲ್ಲ ವಿಶ್ವಕರ್ಮ ಶಿಲ್ಪಿ ಇದು ವಿಶ್ವಕರ್ಮ ಅದಕ್ಕೆಲ್ಲ ಸರಿಯಾದ ರೀತಿಯಲ್ಲಿ ನಮ್ಮ ಮಾರ್ಗದರ್ಶನ ಆಗಲಿಲ್ಲ. ಹೇಳ್ತಾ ಎಲ್ಲ ಸೇರಿಸ್ಬಿಟ್ರು. ಬಡಿಗೆವನ್ನು ಸೇರಿಸ್ಬಿಟ್ರು, ಕಬ್ಬಿಣ ಕೆಲಸ ಮಾಡೋರು ಸೇರಿಸ್ಬಿಟ್ರು, ಬಂಗಾರ ಕೆಲಸ ಮಾಡಿಬಿಟ್ರು. ಮತ್ತು ಎಲ್ಲ ಇವರು ಅಲ್ಲಿ ಏನೇನು ಎಲ್ಲ ಕೆಲಸ ಮಾಡ್ತಾರೆ. ಭಜಂತ್ರಿ ಸಮೇತವಾಗಿ ಇವ್ರನ್ನ ಎಲ್ಲ ಯಾರು ಬಡ್ಗಿ ಎಲ್ಲ ಯಾರು ಮಾಡ್ತಾರೆ, ಗಾರೆಯವ್ರು ಯಾರು ಮಾಡ್ತಾರೆ ಎಲ್ಲ ವಿಶ್ವಕರ್ಮ PM ಅಂತ ಮಾಡಿಬಿಟ್ರು. ವಿಶ್ವಕರ್ಮರಿಗೆ ಅವ್ರು ಕೊಡಲಿಲ್ಲ. ವಿಶ್ವಕರ್ಮರಿಗೆ ಇದು ನಾವು ಕುಲಕಸಬು ಶಿಲ್ಪಿ ಕೆಲಸ, ಇದು ಕಬ್ಬಿಣ ಮಾಡೋ ಶಿಲ್ಪಿ ಕೆಲಸ, ಬಂಗಾರ ಶಿಲ್ಪಿ ಕೆಲಸ, ಬಡಗಿ ಕೆಲಸ ಅಂಥವ್ರಿಗೆ ಕೊಡಲಿಲ್ಲ. ಎಲ್ಲ ಸಕಲ ಯಾರು ಒಂದು ಪಂಚರ ಅವನು ವಿಶ್ವಕರ್ಮ PM ಪಂಚರ್ ಹಾಕೊಂಡು ಒಂದು ಬಡಗಿ ಕೆಲಸ ಬೇಡ ಎಲ್ಲ ಈ ಥರ ಮಾಡಿ ಸರಿಯಾದ ರೀತಿಯಲ್ಲಿ ನಮಗೂ ಸಂಸ್ಥೆಲ್ಲ. ನಾವು ಏನೋ ಅದನ್ನೆಲ್ಲ ಕೇಳಕ್ಕೆ ಹೋಗಲಿಲ್ಲ. ಬೆಳಗ್ಗೆ ಬಂದು ಸ್ನಾನ ಸಂಜಾನ ಮಾಡಿ ದೇವ್ರ ಪೂಜೆ ಮಾಡಿ ಎಂದಿನಂತೆ ನಮ್ಮ ಹಿರಿಯರು ಏನು ಮಾರ್ಗದರ್ಶನವಾಗಿ ಏನು ಕೊಟ್ಟಿದ್ರು ಅದೇ ಪ್ರಕಾರ ಈ ಗಿರಣವನ್ನು ತಯಾರು ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದು ಏನು ಇವತ್ತು ಕೋಲಾರ ಬಾರ್ಡ್ರಿಯಿಂದ ನಂಗಲಿಯಿಂದ ಹೊಸಕೋಟೆ ಗಂಟ ಇದ್ರೆಯವರು ಸುಮಾರು 25 ರಿಂದ 30 ಅಂಗಡಿ ಮಾಡಿದ್ದಾರೆ.
ಅಲ್ಲಿ ಅಲ್ಲಿ ನಮ್ಮ ಕೋಲಾರ ಜಿಲ್ಲೆ ಕಡೆಯಿಂದ ಬಂದಕ್ಕಂಥ ಅಲ್ಲೆಲ್ಲ ಏರ್ತಾ ಇದೆ. ಅದೇ ಇವಾಗ ನಾವು ಬೆಂಗಳೂರಿಂದ ಕೋಲಾರಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ 7-8 ಅಂಗಡಿಗಳು ಸಿಗ್ತವೆ. ಟೋಟಲ್ 16 ಅಂಗಡಿ ಇದೆ. 16 ಅಂಗಡಿ ಇತ್ತೀಚೆಗೆ 3 ಆಗಿದೆ, 21 ಅಂಗಡಿ ಆಗಿದೆ. 21 ಅಂಗಡಿ ಅದು ನಮ್ಮ ವಿಶ್ವಕರ್ಮ ಅಲ್ಲ, ಅವರು ತಮಿಳುನಾಡು ಬಂದಿಂದ ವಿಗ್ರಹ ಮಾಡಿದ, ಅವರು ವಿಶ್ವಕರ್ಮರಲ್ಲ. ಆದರೆ ಮುಳುಭಾಗದಲ್ಲಿ ಉಪ್ಪುಕುಂಟೆ ಅಂತ ಇದೆ, ಆ ಉಪ್ಪುಕುಂಟೆ ಮಾತ್ರ ಒಂದು ಕಡೆ ಮಾತ್ರ ವಿಶ್ವಕರ್ಮ ಅಷ್ಟೇ. ಇವರು ಹೇಳ್ತಾರೆ ನಾವು ಆಚಾರ್ಯ ಅಂತ ಹೇಳ್ತಾರೆ, ಹೇಳ್ಕೊಂಡ್ ಬರ್ತಾರೆ, ತಮಿಳುನಾಡರೆಲ್ಲ ಮಾಡ್ಕೊಂಡು ಬರ್ತಾರೆ. ಇತ್ತೀಚೆಗೆ ನಾವು ತಮಿಳುನಾಡಿಂದ ನಾವು ಕಲ್ಲು ತರಿಸ್ಕೊಂತೀವಿ. ಕೆಲವೊಂದು ಮೂರ್ತಿಗಳಲ್ಲೇ ಅರ್ಧಂಬರ್ಧ ಮಾಡಿರ್ತಕ್ಕಂಥ ಅಲ್ಲಿ ಶಿಲೆಯೆಲ್ಲ ತರಿಸ್ಕೊಂಡು ಈಗ ಈ ಶಿಲ್ಪಿ ಕೆಲಸ ಏನು ನಮ್ಮ ತಾತ ಮುತ್ತಾತ ನಮ್ಮ ವಂಶ ಪರಂಪರೆಯಿಂದ ನಡ್ಸ್ಕೊಂಡು ಹೋಗ್ತಾ ಅದೇ ಥರ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಜಕಣಾಚಾರ್ಯ ವಂಶಸ್ಥರು ನಾವೆಲ್ಲ. ನೀವೆಲ್ಲ ಜಕಣಾಚಾರ್ಯ, ಹೌದು, ಜಕಣಾಚಾರ್ಯ ವಂಶಸ್ಥರು ನಾವು. ಆದಿಕಾಲದಿಂದ ನಾವು ನಮ್ಮ ಶಿವಾರಪಟ್ಟಣದಲ್ಲಿ ಸುಮಾರು 7ನೇ ತಲೆಮಾರಿಂದ ನಾವು ಈ ಶಿಲ್ಪಿ ಕಲಾ ಪರಂಪರೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಹೌದು, ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಹಿರಿಯರೆಲ್ಲ ತೀರ್ಕೊಂಡಿದ್ದಾರೆ. ಕೆಲವು ಇತ್ತೀಚೆಗೆಲ್ಲ ನಮ್ಮವರೆಲ್ಲ ನಾವು ಈ ಶಿಲ್ಪಿ ಕೆಲಸವನ್ನು ಬಿಡಬಾರ್ದು. ಈ ನಮ್ಮ ಏನು ಹಿರಿಯರ ಮಾರ್ಗದರ್ಶನ ನಮಗೆ ಕೊಟ್ಟಿದ್ದಾರೆ ಅದನ್ನು ಅವರಂತೆ ನಾವು ಹಿರಿಯರ ಮಾರ್ಗದರ್ಶನ ಅಂತ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ವಿ. ಅಷ್ಟೊಂದು ಬಿಟ್ಟರೆ ನಮಗೆ ಸರ್ಕಾರ ಯಾವುದೇ ರೀತಿಯಲ್ಲಿ ನಮ್ಮ ಶಿಲ್ಪಿ ಕೆಲಸಕ್ಕೆ ನಮ್ಮ ಶಿವಾರಪಟ್ಟಣಕ್ಕೆ ನಾವು ವಿಶ್ವಕರ್ಮರು ಒಂದು 75-80 ಮನೆ ಇದ್ವಿ. ಮತ್ತು ಅದೇ ಪ್ರಕಾರ ನಮ್ಮ ಜನಾಂಗದಲ್ಲಿ ಶಿಲ್ಪಿ ಕೆಲಸ ಇತರೆ ಜನರು ನಮ್ಮಲ್ಲೇ ಕೆಲಸ ಕಲ್ತ್ಕೊಂಡ್ರು. ಅವ್ರಿಗೂ ಏನು ಸರ್ಕಾರದಿಂದ ಅವ್ರಿಗೂ ಏನೂ ಇಲ್ಲ. ನಾವು ಸುಮಾರು 6ನೇ 7ನೇ ತಲೆಮಾರಿಂದ ನಾವು ಈ ಶಿವಾರಪಟ್ಟಣದಲ್ಲಿ ಶಿಲ್ಪಿಗಳ ತವರು ನಾವು ಹುಟ್ಟಿ ಅವ್ರ ಸಹಕಾರ ಏನು ಕೊಡಲಿಲ್ಲ ಶಿಲ್ಪಿಗಳಿಗೆ. ಆ ಥರ ಹೋಗ್ತದೆ. ನಾವು ಯಾರು ಏನು ಹೇಳಿದ್ರು ನಾವು ಸುಮ್ಮನೆ ಅವ್ರು ಬಂದಾಗ ಒಂದು ಅರ್ಜಿ ತೊಗೊತಾರೆ, ಇದು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಕಾಯಕವೇ ಕೈಲಾಸ ಅಂತಕ್ಕಂಥ ಒಂದು ಮಾಡಿದೆ. ನಮಗೆ ಶಿಲ್ಪಿಗಳಿಗೆ ಭಾಳಷ್ಟು ಬೇಡಿಕೆ ಇದೆ. ಬೇಡಿಕೆ ಇದ್ದರೆ ನಾವು ಸರ್ಕಾರದಿಂದ ಏನಾದರೂ ಅನುಕೂಲ ಕೊಟ್ಟರೆ ಇನ್ನಷ್ಟು ನಮ್ಮ ಇದರಲ್ಲಿ ಮಾಡಿದ್ರು. ಈಗ ನಮ್ಮ ಮಾಲೂರು ತಾಲೂಕಿನ ಜನಪ್ರಿಯ ಶಾಸಕ ಸನ್ಮಾನ ಶ್ರೀ ನಂಜೇಗೌಡರು ಶಿಲ್ಪಿ ಗ್ರಾಮ ಅಂತ ಹೇಳ್ಬಿಟ್ಟು 10 ಕೋಟಿ ಅವರ ಅನುದಾನದಲ್ಲಿ ತಂದು ಇವತ್ತು ಒಂದು ಶಿಲ್ಪಿ ಗ್ರಾಮ ಒಂದು ಮಾಡಿದ್ದಾರೆ. ಇಲ್ಲಿ ಶಿಲ್ಪಿಗಳ ಒಂದು ಅಮರ ಶಿಲ್ಪಿ ಜಗನ್ನಾಚಾರ್ಯ ಅಂತ ಒಂದು ಸ್ವರ್ಗ ಮಾಡಿದ್ದಾರೆ. ಅಲ್ಲೊಂದು ಬಿಲ್ಡಿಂಗು ತಯಾರಾಗಿದೆ. ಅದು BJP ಸರ್ಕಾರದಲ್ಲಿ ಅವರು MLA ಆಗಿದ್ದರು ನಂಜೇಗೌಡರು. ಅವ್ರನ್ನ ಕರೆದು ಅವರು ಇನಾಗ್ರೇಷನ್ ಮಾಡಲಿಲ್ಲ, ಅದು ಹಾಗೆ ಹಾಳು ಬಿದ್ದಿದೆ. ನಾವು ಮೊನ್ನೆಲ್ಲ ಹೋಗಿದ್ವಿ. ಸನ್ಮಾನ ಶ್ರೀ ನಂಜೇಗೌಡರು ನಮ್ಮ ತಾಲೂಕಿನ ಶಾಸಕರು, ಅವರು ನಮ್ಮ ಗ್ರಾಮದಲ್ಲಿ ಅವ್ರ ಕೈಲಾದ ಮಟ್ಟಿಗೆ ಅವರು ನಂಜೇಗೌಡರು ನಮಗೆ ಎಲ್ಲ ರಸ್ತೆಗಳು ಎಲ್ಲ ಹಾಳು ಬಿದ್ದು. ಮತ್ತು ಇಲ್ಲಿ ಮಾಸ್ತಿ ಅಯ್ಯಂಗಾರ್ ರಂಗಮಂದಿರ ಒಂದು ನಮ್ಮ ಶಾಲೆ ರಂಗಮಂದಿರ ಅವ್ರು ಓದಿರ್ತಕ್ಕಂಥ ಶಾಲೆ ನಮ್ಮೂರಲ್ಲಿ ಮಾಸ್ತಿ ಅಯ್ಯಂಗಾರ್ ಓದಿದ ಶಾಲೆ ಇದೆ. ಅದು ಒಳ್ಳೆ ಶಾಲೆ ಅಭಿವೃದ್ಧಿ ಮಾಡಿದ್ದಾರೆ. ನಂಜೇಗೌಡರು 45 ಲಕ್ಷದಲ್ಲಿ ಅವರ ಅನುದಾನದಲ್ಲಿ ಮಾಡಿದ್ದಾರೆ. ಮತ್ತು ಹೊಂಗೇನಹಳ್ಳಿಯಿಂದ ಹಿಡಿದು ಶಿವಾರಪಟ್ಟಣ ಗೇಟ್ವರೆಗೆ ಹಳ್ಳಗಳು ಬಿದ್ದಿದ್ದು, ಅದೆಲ್ಲ ಟಾರು ಸಿಮೆಂಟ್ ರೋಡು ಎಲ್ಲ ಮಾಡಿದ್ದಾರೆ. ಮತ್ತು ಅನೇಕ ಇಲ್ಲಿ ಒಂದು ಹಾಸ್ಟೆಲ್ ಇದೆ. ಹಾಸ್ಟೆಲ್ ಎರಡನೇ ಫ್ಲೋರ್ ಅವರು ಕಟ್ಟಿದ್ದಾರೆ, ಅವ್ರ ಫೀಲ್ಡಲ್ಲೇ ಕಟ್ಟಿರೋದು. ಮತ್ತು ಏಗು ಶಾಲೆ ಅದು ಮಾಡಿದ್ದಾರೆ. ಮತ್ತು ಪ್ರತಿ ಏಗು ಶಾಲೆ ಅದನ್ನು ಮಾಡಿದ್ದಾರೆ. ಎಲ್ಲ ಅವರ ತಕ್ಕ ಮಟ್ಟಿಗೆ ನಮ್ಮ ಅನೇಕರು ಹಿಂದೆ ಶಾಸಕರಾಗಿ ಹೋಗಿದ್ದಾರೆ. ನಂಜೇಗೌಡರು ಮೇಲೆ ಅವರ ತಕ್ಕ ಮಟ್ಟಿಗೆ ಈ ನಮ್ಮ ಗ್ರಾಮದ ಅಭಿವೃದ್ಧಿ ಕಡೆ ಸ್ವಲ್ಪ ಗಮನ ಹರಿಸಿದ್ದಾರೆ ಇರೋದ್ರಲ್ಲಿ. ಎಲ್ಲ ಹಳ್ಳಿಗೂ ರಸ್ತೆಗಳು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಕೂಡ ನಮ್ಮದೇ ಆಗಿರುತ್ತೆ. ನಾನು ಶಿವಾರಪಟ್ಟಣದಲ್ಲಿ 5ನೇ ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಾನು ಕೆಲಸ ನಿರ್ವಹಿಸ್ತಿದ್ದೇನೆ. ಅನೇಕರು ಬಡಬಗರಿದ್ದಾರೆ. ನಮ್ಮ ಹತ್ರ ಏನಾದರೂ ಬಂದರೆ ನಮ್ಮ ಕೈಲಾದ ಮಟ್ಟಕ್ಕೆ ಸೇವೆ ಅವ್ರ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಜಾತಿ ಜನಾಂಗದವರು ಎಲ್ಲ ನಮ್ಮೂರಲ್ಲಿ ಒಗ್ಗಟ್ಟಿಗೆ ಏನೇ ಹಬ್ಬಗಳು ಬರಲಿ ಎಲ್ಲ ಒಟ್ಟಿಗೆ ನಿಂತ್ಕೊಂಡು ನಾವು ಈ ಒಂದು ಕಾರ್ಯರೂಪಕ್ಕೆ ನಾವು ಮಾಡ್ಕೊಂಡು ಹೋಗ್ತಾ ನಮ್ಮ ಕೈಲಾದ ಮಟ್ಟಿಗೆ ಇಷ್ಟು ಹೇಳಬಲ್ಲೆ. ಜೈ ಹಿಂದ್, ಜೈ ಕರ್ನಾಟಕ. 9 ಈ ಒಂದು ಶಿಲೆಯಲ್ಲಿ ಎಷ್ಟು ಆಕೃತಿಗಳಿದ್ದಾವೆ ಅಂದರೆ ಒಂದೊಂದಾಗಿ ನಿಮಗೆ ತೋರಿಸ್ತೀನಿ. ಮೊದಲು ಕಮಲದ ಮೇಲೆ ತಾಯಿಯ ಪಾದಗಳು, ಇಲ್ಲಿ ಚೌಡೇಶ್ವರಿ ಇದ್ದಾಳೆ, ಆಮೇಲೆ ಇಲ್ಲಿ ನರಸಿಂಹ ದೇವರಿದ್ದಾನೆ ಅನ್ಕೋತೀನಿ, ಆಮೇಲೆ ಆಯುಧ, ಹೀಗೆ ಚಾಮುಂಡಿ ಇರ್ಬೋದು. ಚಾಮುಂಡಿಯ ಎದೆ ಭಾಗದಲ್ಲಿ ಲಿಂಗ ಮಾಡಿದ್ದಾರೆ. ಇಲ್ಲಿ ಒಬ್ಬ ದೇವರಿದ್ದಾರೆ, ಅಲ್ಲಿ ಯಜ್ಞಕುಂಡ ಅದೊಂದಿದೆ. ಆಮೇಲೆ ನಾವು ಹಿಂಗೆ ಬಂದರೆ ಇಲ್ಲಿ ಒಬ್ಬ ದೇವರು
ಹೀಗೆ ದೇವರಿದ್ದಾರೆ. ಒಂದೇ ಶಿಲೆಯಲ್ಲಿ ಹಲವಾರು ದೇವತೆಗಳು ಸ್ಥಾಪನೆ ಮಾಡಿದ್ದಾರೆ. ಈಗ ಗಂಡು ದೇವರು ಕುದುರೆ ಮೇಲೆ ಕೂತ್ಕೊಂಡಿದ್ದಾನೆ. ಶಿವಲಿಂಗ ಸಿದ್ಧವಾಗ್ತಾ ಇದೆ. ಸಾಯಿಬಾಬಾ ಸಿದ್ಧವಾಗಿದ್ದಾನೆ. ಇಲ್ಲಿ ಗಣೇಶ ಇದ್ದಾನೆ. ಇದು ಲಿಂಗದ ಇದರಲ್ಲಿ ಕುಂಡ್ರಿಸೋಕ್ಕೆ. ಇವು ಕಚ್ಚಾ ಮಾಲ್. ಇದಕ್ಕೆ ಕಚ್ಚಾಲ ಮಾಲ್ ಅಂತ ಹೇಳೋದು. ಇದರಲ್ಲೇ ಶಿಲೆಗಳನ್ನ ಕೆತ್ತೆ ಮಾಡೋದು. ಅವರು ಯಾವುದರಲ್ಲಿ ಯಾವ ಶಿಲೆ ಬರುತ್ತೆ ಅಂತ ನೋಡಿಕೊಂಡು ಆ ರೀತಿಯಾಗಿ ಕೆತ್ತನೆ ಮಾಡ್ತಾರೆ. ಇಲ್ಲಿ ನೋಡಿ ಇವಾಗ ಇದು ಕಲ್ಲು. ಇವಾಗ ಇದ್ರ ಮೇಲೆ ಡಿಸೈನ್ ಮಾಡಿದ್ದಾರೆ. ಡಿಸೈನ್ ಮಾಡಿಕೊಂಡು ಕೆತ್ತಕ್ಕೆ ಶುರು ಮಾಡಿದ್ದಾರೆ. ಹಿಂಗೆ ಎಲ್ಲ ಈಗ ಶುರು ಮಾಡಿದ್ದಾರೆ. ಇಲ್ಲಿ ದೇವರು ರೆಡಿ ಇದೆ. ಆಮೇಲೆ ಬಸವೇಶ್ವರ ಶಿಲ್ಪಕಲಾ ಮಂದಿರ. ಬಸವೇಶ್ವರ ಶಿಲ್ಪಕಲಾ ಮಂದಿರ. ಇಲ್ಲಿ ವಿಷ್ಣು ಮಲಗಿದ್ದಾನೆ. ವಿಷ್ಣು ನೀನು ಸಾಗರದಿಂದ ಮಲಗಿದ್ರೆ ಧರ್ಮಪತ್ನಿಗಳು ಕಾಲುಗಳನ್ನು ಒತ್ತಾ ಇದ್ದಾರೆ. ಇಲ್ಲೂ ಅಷ್ಟಿದ್ದಾವೆ. ಶಿಲ್ಪಕಲಾ ಮನುಕರ್ಮ ವಿಠಲ ಅಂತೇಳಿ. ಇಲ್ಲಿ ಒಳಗಡೆ ಹೋಗ್ಬರೋಣ. ಮನು ಬ್ರಹ್ಮ ಶಿಲ್ಪಕಲಾ ಮಂದಿರ ಕುಟೀರ, ಶಿಲ್ಪಕಲಾ ಕುಟೀರ ಅಂತೆ. ಇಲ್ಲಿ ಒಬ್ರು ಇದ್ದಾರೆ. ಶಿಲೆಗಳೆಲ್ಲ ಇಲ್ಲಿದ್ದಾವೆ. ಹಲವಾರು ಶಿಲೆಗಳನ್ನು ಸಿದ್ಧಪಡಿಸಿಟ್ಕೊಂಡಿದ್ದಾರೆ ಅವರು. ಹಿಂಗೆ ಕಾಣಿಸ್ತಾ ಇದ್ದಾವೆ ಶಿಲೆಗಳೆಲ್ಲನೂ. ಇವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಗಣೇಶ ಇದ್ದಾನೆ, ಆಂಜನೇಯ ಇದ್ದಾನೆ. ಭಾಸ್ಕರಾಚಾರ್ಯರೇ ನಮಸ್ಕಾರ. ಹೆಂಗೆ ನಡೀತಾ ಇದೆ ಇವಾಗ ನಿಮ್ಮ ಕಲೆ, ಚಿತ್ರಕಲೆ, ಈ ಶಿಲ್ಪಿಗಳ ವ್ಯವಹಾರ ಹೆಂಗೆ ನಡೀತಾ ಇದೆ? ಸರ್ ನಮಸ್ಕಾರ ಸರ್. ನನ್ನ ಭಾಸ್ಕರಾಚಾರ್ಯ ಶಿವಾರಪಟ್ಟ ಶಿಲ್ಪಿಗಳು. ಈಗ ಪುರಾತನ ಕಾಲದ ಶಿವಾರಪಟ್ಟ ಸರ್ ಪ್ರತ್ಯೇಕವಾದ ಹೆಸರೇ ಏನಿದು. ಇದು ವಂಶ ಪರಂಪರೆವಾದ ಒಂದು ವೃತ್ತಿ ಕಲೆ. ನಮ್ಮ ತಾತ ಅವರು ಮಾಡ್ತಾ ಇದ್ದ, ನಮ್ಮ ತಂದೆ ನನ್ನ ಮಗ ಮಾಡ್ತಾ ಇರೋ ಗೊತ್ತಿಲ್ಲ. ಸೊ ಅವರಿಗೆ ವಿದ್ಯಾಭ್ಯಾಸದ ಒಂದು ನಮ್ಮೆಲ್ಲ ಸ್ವಲ್ಪ ಕೊರತೆ ಇತ್ತು. ವಿದ್ಯಾಭ್ಯಾಸಗಳು ಸ್ವಲ್ಪ ಗಮನ ಹರಿಸಿ ಸ್ವಲ್ಪ ಇಂಟರ್ನೆಟ್ ಮುಖಾಂತರ ಹೊಸ ಟೆಕ್ನಾಲಜಿ ಮುಖಾಂತರ ಬರಬೇಕು ಅಂತ ನಮ್ಮ ಆಸೆ. ಈಗೆಲ್ಲ ಮಿಷನರೀಸಲ್ಲಿ ಸ್ವಲ್ಪ ಎಲ್ಲ ಟೆಕ್ನಾಲಜಿ ಇದೆ. ಮಿಷನರೀಸ್ ಮುಖಾಂತರ ಬಂದು ಸ್ವಲ್ಪ ಈಸಿನೂ ಆಗುತ್ತೆ ನಮಗೆ. ಹೊಸ ತಂತ್ರಜ್ಞಾನ ಕಲೆ ಮುಂದೆ ಮಾಡಬೇಕು ಆಗಿ ನಮಗೂ ಒಂದು ಆಸೆ ಇದೆ. ಹಾಗಾಗಿ ನಾವು ಏನು ಸ್ವಲ್ಪ ಕಲಿಸೋಣ ಮಕ್ಕಳಿಗೆ, ಮಕ್ಕಳಿಗೂ ಕಲಿಸ್ಕೊಡ್ಬೇಕು ನಿಮ್ಮ ಕಲಾಕೃತಿ. ಯಾಕೆಂದರೆ ಇದಿಷ್ಟಕ್ಕೆ ಸೀಮಿತ ಆಗಬಾರ್ದು. ಸೊ ನಾವು ಯಾಕಂದರೆ ಬರೀ ಹ್ಯಾಂಡ್ ವರ್ಕ್ ಎಲ್ಲ ಮಾಡ್ತಾ ಇದ್ದೀವಿ. ಮಕ್ಕಳು ಮಿಷನರೀಸ್ ಟೆಕ್ನಾಲಜಿ ಮುಖಾಂತರ ಅವರು ಮಾಡಲಿಕ್ಕೆ ಪ್ರಯತ್ನ ಮಾಡಲಿ ಅಂತ ನಮ್ಮದು ಅಭಿಲಾಷೆ ಇದೆ. ಅವ್ರಿಗೂ ತಂತ್ರಜ್ಞಾನ ಬಂದಂಗೆಲ್ಲ ಉಪಯೋಗಿಸ್ಕೊಬೇಕು ಅಂತ ನಿಮ್ಮ ಐಡಿಯಾ. ಹೌದು ಸರ್. ಹಳೆ ಥರನೇ ಇದ್ದರೆ ಬೇಗ ಅದು ರೆಡಿ ಆಗೋದಿಲ್ಲ. ನಮ್ಮ ಮಗ PSC ಓದ್ತಾನೆ. BFA ಅನ್ನೋದು ಒಂದು ಮಾಸ್ಟರ್ ಆಫ್ ವರ್ಕಿಂಗ್ ಟೆಕ್ನಾಲಜಿ ಅಂತ ಇದೆ ಸರ್. ಅದಕ್ಕೆ 3 ವರ್ಷದ ಕೋರ್ಸ್. ಅದಕ್ಕೆ ಕಳಿಸಿ ಒಬ್ಬರು ನಮ್ಮ ಶಿಲ್ಪಿಗಳು, ಒಬ್ಬರು ಆರ್ಕಿಟೆಕ್ಟ್ ಇಂಜಿನಿಯರು, ಒಬ್ಬರು ಮುಂದೆ ನಮ್ಮ ಶಿಲ್ಪಿಯರಿಗೆ 10 ಜನ ಸಮಾನ. ಹೌದಾ? ಹೌದು ಸರ್. ಯಾಕಂದರೆ ಅದರಲ್ಲಿ ಬರೀ ಮೀಟರ್ ಲೆಕ್ಕ ತೊಗೊತಾರೆ. ನಮ್ಮದು ಇಂಚು ಅಂಗ್ಳೂ ಲೆಕ್ಕ ಸಿಗುತ್ತೆ. ಸೊ ನಮ್ಮದು ಈಸಿ. ಅಂದರೆ ಒಬ್ಬರು ಆರ್ಕಿಟೆಕ್ಟ್ 10 ಜನ ಆರ್ಕಿಟೆಕ್ಟ್ರಿಗೆ ಒಬ್ಬರು ಶಿಲ್ಪಿ ಸಮಾನ ಅಷ್ಟೇ. ಯಾಕಂದ್ರೆ ನಮ್ಮದು ಸ್ಟೆಪ್ ಬೈ ಸ್ಟೆಪ್ಪಿಂದ ಬರುತ್ತೆ. ಅವರು ಓದಗೋಸ್ಕರನೇ ಬರ್ತಾ ಇದ್ದಾರೆ. ಅದರಿಂದ ವಿದ್ಯಮಾನಗಳು ನಮ್ಮದು ಕಲ್ತ್ಕೊಂಡು ತುಂಬ ಈಸಿ ಆಗುತ್ತೆ ಅಂತ ನಮ್ಮೊಂದು ಅಭಿಲಾಷೆ ಇದೆ. ಹೆಂಗಿದೆ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಪರವಾಗಿಲ್ಲ? ಬಿಸ್ನೆಸ್ಸು ಇದು ಕೆಲವೊಂದು ಶುಭ ಮುಹೂರ್ತಗಳಲ್ಲಿ ಮಾತ್ರ ದೇವ್ರು ತಗೋಬೋದು ಸರ್. ಇದು ವರ್ಷದಲ್ಲೆಲ್ಲ ಬರೀ ವರ್ಷದಲ್ಲಿ 6 ತಿಂಗಳು ಮಾತ್ರ ಅಷ್ಟೇ ಸರ್ ಇರುತ್ತೆ. ಯಾಕಂದರೆ ಆಷಾಢ ಮಾಸದ ಈಗ ನೋಡಿ ಆಷಾಢ ಮಾಸ ಪ್ರಾರಂಭವಾಗಿದೆ. ಆಷಾಢ ಮಾಸ ತಗೊಳ್ಳೋದಿಲ್ಲ, ಧನುರ್ಮಾಸ ತಗೊಳ್ಳೋದಿಲ್ಲ, ಆಮೇಲೆ ಅಧಿಕ ಮಾಸ ಅಂದ್ಬಿಟ್ಟು ಯಾವಾಗ ತಗೊಳ್ಳೋದಿಲ್ಲ. ಯಾವಾಗ ಮದುವೆ ಮುಹೂರ್ತಗಳು ಯಾವಾಗ ಮಾಡ್ತಾರೋ ಅವಾಗಿನ ಮಾತ್ರ ದೇವ್ರ ಮುಹೂರ್ತಗಳಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಅವಾಗ ಮಾತ್ರ ಎತ್ಕೊಂಡು ಹೋಗ್ತಾರೆ. ಬಾಕಿ ಟೈಮಲ್ಲಿ ದೇವರ ನಾವು ಬೇರೆ ಬೇರೆ ವಿಗ್ರಹ, ಸಣ್ಣ ಪುಟ್ಟ ಚಿಕ್ಕ ವಿಗ್ರಹಗಳನ್ನು ಮಾಡಿರ್ತಾ ಇರ್ತೀವಿ. ಯಾಕೆ ನಮ್ಮ ಕಲಾವೃತ್ತಿ ಅದೇ ಅಲ್ವಾ, ಮಾಡಿರ್ತಾ ಇರ್ತೀವಿ. ಇವಾಗ ಚಿಕ್ಕ ವಿಗ್ರಹ ಅಂದರೆ ಎಷ್ಟು ಅಡಿದು ಇರುತ್ತೆ? ಅತಿ ಚಿಕ್ಕದು ಅಂದರೆ ಎಷ್ಟು? ಅತಿ ಚಿಕ್ಕದು ಅಂದರೆ ಒಂದು 3 ಅಂಗುಲ ಸರ್. 3 ಅಂಗಲ್ದು ಮಾಡ್ತೀರಾ? 3 ಅಂಗಲ್ದು ಉಂಗುರ, 3 ಅಂಗಲ್ದು ವಿಗ್ರಹ. ಅತಿ ದೊಡ್ಡದು ಅದಕ್ಕೆ ಮೇಲ್ಪಟ್ಟು ಎಷ್ಟನ್ನ ಆಗಲಿ ಸರ್. ಒಂದು
65 ಅಡಿ ತನಕ ನಮ್ಗೆ. ನೀವು ನಿಮ್ಮ ಜೀವನ ಅವಧಿಯಲ್ಲಿ ಎಷ್ಟು ದೊಡ್ಡದು ಮಾಡಿದ್ದೀರಿ? ನಮ್ಮದು ಸರ್ ಮೊನ್ನೆ ಒಂದು ಆಂಜನೇಯ ವಿಗ್ರಹ ಒಂದು 21 ಅಡಿ ಕೊಟ್ಟಿದ್ವಿ. 21 ಅಡಿ? 21 ಅಡಿ ಆಂಜನೇಯ. ಎಷ್ಟು ದಿನ ತಯಾರಿ ಹಿಡಿತು ನಿಮಗೆ? ಸರ್ 1 ವರ್ಷ ಕಾಲ ಹೋಗ್ತದೆ. 1.5 ವರ್ಷದಲ್ಲಿ ತಯಾರಿ ಮಾಡ್ಕೊಂಡು. ಆ ಕಲ್ಲು ಎಲ್ಲಿಂದ ತರಿಸಿದ್ರಿ? ಕಲ್ಲು ಹೆಗ್ಗಡದೇವನ ಕೋಟೆ ಅಂತ ಬರುತ್ತೆ ಸರ್. ಹೆಗ್ಗಡದೇವ ಕೋಟೆ, ಮೈಸೂರು ಜಿಲ್ಲೆ ಹೆಗ್ಗಡದೇವನ ಕೋಟೆ ತಾಲೂಕಿಂದ ತರಿಸ್ಕೊಡ್ತೀವಿ ಸರ್. ಅದು ಕಚ್ಚಾ ಮಾಲ್ ಎಷ್ಟು ಬಂದಿತ್ತು ನಿಮಗೆ? ಕಚ್ಚಾ ಮಾಲು ಸರ್ ಅದು ನಾವು ಕಲ್ಲನ್ನು ಹೋಗಲ್ಲ, ನಾವು ಖರ್ಚು ನಮ್ಗೆ ನೋಡ್ಲಿಕ್ಕೆ ತುಂಬಾ ದೊಡ್ಡ ಗಾತ್ರವಾದ ಸರ್. ಅದೇ ಅದೇ ಅದಕ್ಕವಾದ ಖರ್ಚೇ ಬರುತ್ತೆ. ಅದೇ ಅದೇ ಯಾಕಂದ್ರೆ ಕಲ್ಲು ಅದು ಯೋಗ್ಯವಾಗಿ ಇದೆಯಾ ಇಲ್ವಾ ಅಂತಕ್ಕಂಥ ಚೆಕ್ ಮಾಡಬೇಕು. ನಾವು ಅಲ್ಲದ ಪರಿಣಿತಿ ಹೊಂದಕ್ಕಂಥ ಬೇರೆ ಬೇರೆ ಪರಿಣಿತಿ ಹೊಂದಕ್ಕಂಥ ಶಿಲ್ಪಿಗಳು ಕರ್ಕೊಂಡು ಹೋಗ್ಬೇಕು. ಅವರಲ್ಲಿ ನಾವು ಗೈಡ್ಸ್ ಮಾಡಬೇಕು. ಅವರಲ್ಲಿ ಚೆನ್ನಾಗಿದೆಯಾ ಇಲ್ವಾ ಅವ್ರು ಟೆಸ್ಟ್ ಮಾಡ್ತಾರೆ. ಅಯ್ಯೋ, ಕಲ್ಲುಗಳು ಅಂದ್ರೆ ನಮಗೇನು ನಮ್ಗೆ ಗೊತ್ತಿರೋದಂದ್ರೆ ಕಲ್ಲು ಅಂದ್ರೆ ಒಂದೇ ಕಲ್ಲು ಅಷ್ಟೇ. ಕಲ್ಲು ನಮ್ಗೆ ಗೊತ್ತಿರತಕ್ಕಂಥ ಕಸ್ಟಮರ್ಗೆ ಗೊತ್ತಿರೋದು ಒಂದೇ ಕಲ್ಲು. ಒಂದೇ ಕಲ್ಲು. ಅದ್ರಲ್ಲಿ ನಾವು ಕೃಷ್ಣಶಿಲೆ ಅಂತ ಒಂದು ಕಲ್ಲು ಬರುತ್ತೆ. ಕೃಷ್ಣಶಿಲೆ ಕಲ್ಲು, ಯೋಗವಾದ ಕಲ್ಲು ಕೃಷ್ಣಶಿಲೆ ಅಂತ ಬರುತ್ತೆ. ಆ ಕಲ್ಲನ್ನು ವಾರಿಸ್ಕೊಬೇಕಾದ್ರೆ ನಾವು ಮತ್ತೆ ನಮ್ಮ ಸಂಬಂಧಿಕರು ಮತ್ತು ಅಣ್ಣ ತಮ್ಮರು, ಯಾಕಂದ್ರೆ ಅವರಿಗೆ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ದೊಡ್ಡ ಶಿಲ್ಪಿಗಳು ಇದ್ದಾರೆ, ಅವರು ಜೊತೆಗೆ ಅವ್ರನ್ನು ಸಹಪಾಠಿ ಕರ್ಕೊಂಡು ಹೋಗ್ಬೇಕು. ಅವ್ರನ್ನ ಗೈಡೆನ್ಸ್ ಮುಖಾಂತರ ನಾವು ಮಾಡಬೇಕು. ನಮ್ಮ ಗೈಡೆನ್ಸ್ ಅವ್ರಿಗೂ ಹೇಳಬೇಕು. ಇಬ್ಬರು ಒತ್ತಿಗೆ ಜೊತೆ ಕೂಡಿ ಮಾತಾಡಿ ಆಮೇಲೆ ನಾವು ಹೋಗ್ಬೇಕು. ಒಂದು ಕಲ್ಲನ್ನ ಯಾವುದ್ರಲ್ಲಿ ಯಾವ ಶಿಲೆ ಮಾಡಬೇಕು ಅಂತ ನೀವೆಲ್ಲ ಮೊದಲೇ ಡಿಸ್ಕಷನ್ ಮಾಡಬೇಕು. ಡಿಸ್ಕಷನ್ ಮಾಡಿ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಬೇಕು. ಅದನ್ನ ಹತ್ರ ಹೋಗಿ ಪರಿಶೀಲನೆ ಮಾಡಬೇಕು. ಸುಮಾರು ಸರ್ ಎಲ್ಲ ವಿಗ್ರಹಗಳು ಯೋಗ್ಯವಾಗಿ ಮಾಡ್ತಕ್ಕಂಥದ್ದು. ಯಾಕಂದರೆ ಒಳಗಡೆ ಇರ್ತಕ್ಕಂಥದ್ದು ಏರ್ ಕ್ರ್ಯಾಕು, ಒಂದು ಅದರಲ್ಲಿ ಒಂದು ಬಿರುಕು ವಾತಾವರಣ ಇರುತ್ತೆ. ಇರೋದು ಗೊತ್ತಾಗುತ್ತೆ ಗೊತ್ತಾಗುತ್ತೆ ಸರ್. ಆ ಬಿರುಕು ಏನಾದರೂ ಇದ್ರೆ ಅದನ್ನ ಕೆತ್ತನೆ ಮಾಡಿ ಅದರಲ್ಲಿ ಅರ್ಧಂಬರ್ಧ ಬಿರುಕು ಇರ್ತಕ್ಕಂಥದ್ದು ಇದ್ರೆ ಅದು ಮಧ್ಯದಲ್ಲೇ ಹೊರಟೋಗುತ್ತೆ. ಅದು ಗೊತ್ತಾಗೋದಿಲ್ಲ. ಕೆತ್ತನೆ ಮಾಡ್ತಾ ಇದ್ದಾಗ ಮಾಡ್ಬೇಕಾದ್ರೆ ಹೊರಟೋಗುತ್ತೆ ಸರ್. ಸುಮಾರು ವಿಗ್ರಹಗಳು ನಮ್ಗೆ ಉದಾಹರಣೆ ಕೊಡ್ತೀವಿ. ಒಂದೇ ವಿಗ್ರಹ ಸುಮಾರು. ಸಪೋಸ್ ಈಗ 9 ನವಗ್ರಹಗಳು ಗೊತ್ತಲ್ವ ನಿಮಗೆ? 9 ನವಗಳು ಮಾಡೋದು. ಅದೇ ಪ್ರತಿಯೊಂದು 2 ವಿಗ್ರಹಗಳು ಅದು ಭಿನ್ನ ಆಗುತ್ತೆ. ಹೌದಾ? ಯಾಕಂದರೆ ಸಣ್ಣ ಅತಿ ಸೂಕ್ಷ್ಮವಾದ ಬೆಳ್ಳಿಗಳು ಅದು ಅದೇ ರೀತಿ ಉಗ್ರು. ಅದಕ್ಕೆ ಡಿಸೈನ್ ಜಾಸ್ತಿ ಮಾಡ್ಬೇಕು. ಯಾಕಂದ್ರೆ ತುಂಬಾ ಚಿಕ್ಕ ಕಲ್ಲುಗಳು ಅವೆಲ್ಲ ಒಂದಡಿ ಅಷ್ಟೇ. ಒಂದು ವಿಗ್ರಹ ಅಂತಂದ್ರೆ 10 ಬೆರಳುಗಳು ಮಾಡಬೇಕು, 10 ಕಾಲು ಬೆರಳು ಮಾಡಬೇಕು. ಸಣ್ಣ ಪುಟ್ಟ ದೋಷಗಳಲ್ಲಿ ಒಂದು ಹಸ್ತದಲ್ಲಿ ಕೊನೆಯ ಬೆರಳು ಓದು ಸಹಿತ ಅದು ಭಿನ್ನ ಆಗುತ್ತೆ. ಅದನ್ನು ಸ್ಥಾಪನೆ ಮಾಡಂಗಿಲ್ಲ ಸರ್. ಪ್ರಾಣ ಪ್ರತಿಷ್ಠಾಪನೆಗೆ ಯೋಗ್ಯ ಅಲ್ಲ ಅಂತಕ್ಕಂಥ. ಸೊ ಇಷ್ಟೆಲ್ಲ ಕಷ್ಟಗಳಿದೆ. ಒಂದು ಶಿಲ್ಪಿನ ತಯಾರಿ ಮಾಡಿ ಅದನ್ನು ಪ್ರತಿಷ್ಠಾಪನೆ ಮಾಡೋವರೆಗೂ ಹಲವಾರು ವಿಶೇಷಗಳಿದೆ. ಇದೇನು ಕಲ್ಲಿದು? ದೀಪಸ್ತಂಭ ಅಂತ ಸರ್. ದೀಪಸ್ತಂಭ ಅಂತ ದೇವಸ್ಥಾನದ ಎದುರುಗಡೆ ಇರತಕ್ಕಂಥದ್ದು ದೀಪಸ್ತಂಭ. ಇದನ್ನು ಮಾರಕ್ಕೆ ಇಟ್ಟಿಲ್ಲ, ಶಾಂಪಲ್ ಪೀಸ್ ಇದು. ಶಾಂಪಲ್ ಪೀಸ್ ಮಾರಾಟ ಮಾಡಿಕೊಡ್ತೀರಾ? ಇವಾಗ ಇಲ್ಲಿರುವಂಥ ದೇವರ ಈ ವಿಗ್ರಹಕ್ಕೆ ಎಷ್ಟು ಖರ್ಚು ಬರುತ್ತೆ? ಸರ್ ಇದು ನೋಡಿ ಸರ್, 45,000 ರೂಪಾಯಿ ಇದೆ. 45,000 ರೂಪಾಯಿ. ಇಲ್ಲಿ ಆಂಜನೇಯ ಇದ್ದಾರೆ, ಇವ್ರಿಗೆ ಎಷ್ಟು ಖರ್ಚು ಬರುತ್ತೆ? ಆಂಜನೇಯ ಬಂದು 85,000 ರೂಪಾಯಿ. ಇದು 85,000. 3 ತಿಂಗಳು ಶ್ರಮ ಸರ್. ಇದಕ್ಕೆ 3 ತಿಂಗಳು ಹಿಡಿಯುತ್ತೆ ವಿಗ್ರಹ ರೆಡಿ ಮಾಡೋಕ್ಕೆ. ಇದನ್ನ ಏನು ಜಾಯಿಂಟ್ ಮಾಡಂಗಿಲ್ಲ, ಒಂದೇ ಕಲ್ಲಿನ ತೆಗಿಬೇಕು. ಇದೆಲ್ಲ ಜಾಯಿಂಟ್ ಮಾಡಂಗಿಲ್ಲ. ಪ್ರತಿಯೊಂದನ್ನು ನಾವು ಸೂಕ್ಷ್ಮತರವಾಗಿ ಮಾಡಬೇಕು ಕೆಲಸನ. ಇದೆಲ್ಲ ಕೃಷ್ಣ ಕಲ್ಲು ಇದೆಲ್ಲ. ಇದು ಕೃಷ್ಣಶಿಲೆ ಅಂತ ಕರೀತಾರೆ ಇದಕ್ಕೆ. ಓಹೋ, ಹಿಂಗಿದೆ. ಸಾಮಾನ್ಯದ ಮಾತಲ್ಲ, ಇವೆಲ್ಲನೂ ಅಪಾರವಾದ ಜ್ಞಾನ ಇರಬೇಕು. ಆಮೇಲೆ ಅತಿ ತಾಳ್ಮೆಯಿಂದ ಜಾಗರೂಕವಾಗಿ ಮಾಡಬೇಕು. ಹೌದಾ? ಇಷ್ಟೆಲ್ಲ ಇದೆ ಇದರಿಂದ. ಒಂದು ಶಿಲೆ ತಯಾರು ಮಾಡಬೇಕು ಅಂದರೆ ನಿಮಗೆ 2-3 ತಿಂಗಳು ಟೈಮ್ ಇರುತ್ತೆ, 6 ತಿಂಗಳು ಟೈಮ್ ಇರುತ್ತೆ. ಅಧ್ಯಯನ ಕಲಿಬೇಕು, ಶಾಸ್ತ್ರ ಕಲಿಬೇಕು. ಅದ್ರ ಬಗ್ಗೆ ಇದರಲ್ಲೂ ಶಾಸ್ತ್ರ ಇದೆಯಾ? ಶಾಸ್ತ್ರ ನಾವು ಏನು ಮಾಡಲಿಕ್ಕೂ ಆಗಲ್ಲ. ಗಣಪತಿಯನ್ನು ಯಾವ ರೀತಿ ನಾವು ಅಳತೆ ಮಾಡ್ತೀರಾ, ಒಂದು ಮಾರ್ಗ ದೇವಿ ಅಂತ ಯಾವ ದೇವಿ ಥರ ಮಾಡ್ತೀರಾ, ಆಂಜನೇಯ ಯಾವ ಥರ ಮಾಡ್ತೀರಾ ಅಂತಕ್ಕಂಥದ್ದು ಬೇಕಲ್ಲ ಸರ್. ಇವಾಗ ನಾನು ವಿಗ್ರಹಗಳು ನೋಡಿದೆ, ಅವರು ಹೇಳಿದ್ರು ಕಾಳಿ ಅಂತ. ಕಾಳಿ ದೇವ್ರಿಗೂ ಆಮೇಲೆ ಇನ್ನೊಂದು ದೇವರಿತ್ತು ಚೌಡೇಶ್ವರಿ ಅಂತ. ನನಗೇನು ವ್ಯತ್ಯಾಸ ಗೊತ್ತಿಲ್ಲ. ಕಾಳಿಗೂ ಚೌಡೇಶ್ವರಿಗೂ ಒಂದೇ ಥರ ಇದೆ. ಅದು ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಅದು ಸರ್ ನಮಗೆ ಭದ್ರಕಾಳಿ ಇರ್ತದೆ, ಕಾಳಿ ಚೌಡೇಶ್ವರಿ. ಚೌಡೇಶ್ವರಿ ಅಂತಂದರೆ ಸ್ವಲ್ಪ ಸೌಮ್ಯ ಅವತಾರ. ಅದಕ್ಕೆ ಅದು ಕಾಳಿ ಅಂತಂದ್ರೆ ನಮ್ಗೆ ಮಾಮೂಲಿ ಆಡು ಭಾಷೆಯಲ್ಲಿ ಕಾಳಿ ಅಂತಂದ್ರೆ ತುಂಬ ದೊಡ್ಡವಾದ ಗಾತ್ರವಾದ ದೇವರು. ಆಡು ಭಾಷೆಯಲ್ಲಿ ಮಾಮೂಲಿ ಭದ್ರಕಾಳಿ, ಉಗ್ರಕಾಳಿ ಅಂತ ಇರ್ತಾರಲ್ವ. ಅಂದರೆ ಕಾಳಿ ಅಂತಂದರೆ ಸ್ವಲ್ಪ ಉಗ್ರವಾದ ಮುಖ ಎಲ್ಲ ಚಂಡಿ ಥರ ಕಣ್ಣೆಲ್ಲ ಉಗ್ರವಾಗಿ ಬರುತ್ತೆ. ಕಣ್ಣುಗಳ ಮೇಲೆ ಅದು ವ್ಯತ್ಯಾಸ. ಆಮೇಲೆ ನಗುಮುಖ ಅಂದರೆ ಸೌಮ್ಯ ಅವತಾರ ಅಂದರೆ ಸ್ವಲ್ಪ ನಗುಮುಖ, ಲಕ್ಷ್ಮೀ ಕಳೆ ಇರ್ತಕ್ಕಂಥದ್ದು. ಆ ನಗುಮುಖನೂ ನೀವೇ ಕೆತ್ತನೆ ಸಮಯದಲ್ಲಿ ಕೊಡಬೇಕಾ? ಅಪ್ಪ ಅದು ಹೆಂಗೆ ಸಾಧ್ಯ? ಅದೆಲ್ಲ ನಗುಮುಖ ಕೊಡೋದು ಹೆಂಗೆ ಸಾಧ್ಯ? ಅದು ಹೆಂಗೆ? ಆ ಕಡೆ ಇರೋದು ಕಾಳಿದು, ಆ ಕಡೆ ಇರೋದು ಕಾಳಿ ವಿಗ್ರಹ, ಈ ಕಡೆ ಇರೋದು ದೇವಿ ವಿಗ್ರಹ. ಇವಾಗಲೇ ಇದೇ ನನಗೆ ಆಶ್ಚರ್ಯ ಆಗ್ತಾ ಇರೋದು. ಇವಾಗ ನಗುಮುಖ, ಸೌಮ್ಯ ಸ್ವಭಾವ, ಸ್ವಲ್ಪ ಉಗ್ರ ಮುಖ, ಅದನ್ನ ಹೆಂಗೆ ಕೊಡ್ತೀರಾ ನೀವು? ಅದನ್ನು ಅದರಲ್ಲಿ ವಿಗ್ರಹ ಆರ್ಡರ್ ಕೊಡ್ಬೇಕಾದ್ರೆ ಕಸ್ಟಮರ್ ಹೇಳ್ತಾರಲ್ವ ಸರ್, ಈ ಥರ ದೇವ್ರ ಬೇಕು, ನಮಗೆ ಲಕ್ಷ್ಮೀ ಕಳೆ ಬೇಕು ಅಂತ ಇರುತ್ತೆ. ಮಖದಲ್ಲಿ ಲಕ್ಷ್ಮೀ ಕಳೆ ಇರಬೇಕು. ಆ ಮಗುವಿನ ತರತಕ್ಕಂಥ ಸೌಮ್ಯವಾದ ಮುಖ ಬೇಕು. ಅವ್ರು ಹೇಳ್ತಕ್ಕ ನಾವು ಮಾಡ್ಕೊಡ್ಬೇಕು.
ಅವನು ಯಾರು ಆರ್ಡ್ರ್ ಕೊಡ್ತಾರೆ ಅವರೇ ಹೇಳ್ಬೇಕು ಯಾವ ರೀತಿ ಮಕ ಕಳೆ ಇರಬೇಕು ಅಂತ. ಸ್ವಾಮಿ ನಿಮಗೆ ಅವ್ರು ಹೇಳ್ತಾರೆ ಸರ್ ನಮಗೆ ಒಂದು ದೇವಿ ವಿಗ್ರಹ ಬೇಕು ಅಂತಾರೆ, ನಿಮ್ಮ ಶಾಸ್ತ್ರಬದ್ಧವಾಗಿ ಮಾಡಬೇಕು, ನಮಗೆ ಮುಖದಲ್ಲಿ ತುಂಬ ಕಳೆ ಇರಬೇಕು, ನಗು ಮುಖ ಸ್ಮೈಲ್ ಇರಬೇಕು ಅಂತ ಹೇಳ್ತಾರೆ. ಅವಾಗ ಅವರ ಅಭಿಲಾಷೆ ತಕ್ಕಂತೆ ನಾವು ಮಾಡ್ಬೋದು. ಓಹೋ, ಇಷ್ಟೆಲ್ಲ ಇದೆ. ಧನ್ಯವಾದಗಳು ಸ್ವಾಮಿ. ಭಾಸ್ಕರ ಆಚಾರ್ಯರೇ ನಮಸ್ಕಾರ. ಸೊ ಇದು ಭಾಸ್ಕರ ಆಚಾರ್ಯ ಅವ್ರದ್ದು ನೋಡಿ, ಇಲ್ಲಿದೆ ಅವ್ರ ನಂಬರು, ಇಲ್ಲಿದೆ ನಂಬರ್ ಕೊಟ್ಟಿರ್ತೀನಿ. ನೀವು ಯಾರಿಗಾನ ಬೇಕಾದರೆ ಈ ನಂಬರ್ಗೆ ಕಾಲ್ ಮಾಡಿ, ನಿಮಗೆ ಇವ್ರು ಸಿಗ್ತಾರೆ. ಹಿಂಗೆ ಕಾಣಿಸ್ತಾರೆ ದೇವರು. ಈ ಮುಖದಲ್ಲಿ ಸ್ವಲ್ಪ ನಗು ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ದುರ್ಗೆ ಅಮ್ಮನವ್ರು ಅಂದರೆ ಇವ್ರ ಮುಖದಲ್ಲಿ ಅಷ್ಟು ನಗು ಇದೆಯಾ ಇಲ್ಲ ಮೀಡಿಯಮ್ ನಗು? ಇವಾಗ ಅಲ್ಲಿ ಆ ವಿಗ್ರಹಕ್ಕೆ ನೋಡಿದಾಗ ಸ್ವಲ್ಪ ಜಾಸ್ತಿ ನಗು ಮುಖ ಇದೆ. ಹಾಂ, ಇವಾಗ ನಾವು ಅಲ್ಲಿ ದೇವ್ರು ನೋಡಿದಾಗ ಇಷ್ಟು ನಗು ಇರಲಿಲ್ಲ, ಇಲ್ಲಿ ಈಕೆ ತುಂಬ ಕಳ್ಕಳೆಯಾಗಿ ನಗೋ ಥರ ಕಾಣ್ತದೆ. ಹಾಂ, ಇದು ಹೆಂಗೆ ಇದೆಲ್ಲ ನಿಮ್ಗೆ ಹೆಂಗೆ ಗೊತ್ತಾಗ್ಬಿಡುತ್ತೆ ಇಷ್ಟೇ ಕೆತ್ತಬೇಕು ಇದೆ? ನಾವು ಅಳತೆ ಪ್ರಮಾಣ ಇಟ್ಟು ಮಾಡಿದಾಗ ಇವೆಲ್ಲ ಪರಿಪೂರ್ಣವಾಗಿ. ಇದಕ್ಕೂ ಸಂಪ್ರದಾಯ ಇದೆಯಾ? ಸುಮ್ಮನೆ ಇಲ್ಲ, ಸುಮ್ಮನೆ ಯಾವುದು ಮಾಡಲಿಕ್ಕೆ. ಸೊ ಈಗ ನೋಡಿದ್ದೇವೆ ಮನುಪ್ರಭಾ ಶಿಲಾಕಲಾ ಮತ್ತು ಕುಟೀರ. ನಿಮ್ಗೇನಾದರೂ ಬೇಕಾಗಿದ್ರೆ ಇವರು ಕಾಲ್ ಮಾಡಿ, ಫೋನ್ ನಂಬರ್ ಕೊಟ್ಟಿದ್ದಾರೆ 2, ನೀವು ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೇನು ಆರ್ಡ್ರ್ ಬೇಕಾದರೂ ಫೋನ್ ಮುಖಾಂತರ ಹೇಳಿದ್ರು ಮಾಡಿಕೊಡ್ತೀರಾ, ಅಡ್ವಾನ್ಸ್ ಕೊಟ್ಬಿಟ್ರೆ. ಹೌದು. ವೀಕ್ಷಕರೇ, ಇಲ್ಲಿ ದೊಡ್ಡ ಬಸವ ಇದ್ದಾನೆ. ದೊಡ್ಡ ಬಸವನ್ನ ನೀವು ನೋಡ್ತಾ ಇದ್ದೀರಾ. ಇನ್ನೂ ರೆಡಿ ಮಾಡಿಲ್ಲ, ಯಾರು ಆರ್ಡ್ರ್ ಕೊಟ್ಟು ಮರ್ತೋಗ್ಬಿಟ್ಟಿದ್ದೀರಾ ಏನೋ, ಇಲ್ಲ ವಿಘ್ನವಾಗಿದೆ ಅನ್ನೋ. ಕೇಳೋಣ ಇದ್ರ ಬಗ್ಗೆ. ಇಷ್ಟು ದೊಡ್ಡ ಬಸವನಿಗೆ ಭಾಸ್ಕರ್ ಅವರೇ, ಇಷ್ಟು ದೊಡ್ಡ ಬಸವನ್ನು ಮಾಡಿ ಬಿಟ್ಟಿದ್ದೀರಲ್ಲ, ಏನಿದು ಆರ್ಡ್ರ್ ಕೊಟ್ಟಿಲ್ವಾ? ಏನಿದು ಆರ್ಡ್ರೇನೇ ಇದು? ಇಷ್ಟು ದೊಡ್ಡ ಬಸವ ಇದ್ದಾನೆ ಇವನು ಆರ್ಡ್ರಿಗೆ ಅಂತ. ಇನ್ನೂ ಹೋಗಿಲ್ಲ ಆರ್ಡ್ರ್ ಅಷ್ಟೇ. ಇದು ಆರ್ಡ್ರ್ ಕೊಟ್ಟಿದ್ದಾರಾ? ಇದು ಎಷ್ಟಡಿ ಇದು? ಸರ್ ಇದು 5.5 ಬರುತ್ತೆ ಸರ್. ಇದು 5.5 ಅಡಿ ಆಯಿತು. 8 ಅಡಿ ಉದ್ದ ಬರುತ್ತೆ. 8 ಅಡಿ ಇದು ಯಾವ ದೇವಸ್ಥಾನಕ್ಕೆ ಇದು? ಸರ್ ಇದು ಬೆಂಗಳೂರಿಗೆ ಕೊಟ್ಟರು ಸರ್. ಇದು ಪಾರ್ಟಿ ಹಿಡಿತಕ್ಕಂಥ ಕೊಟ್ಟರು ಪಾರ್ಟಿ ಕೊಟ್ಟು ಸುಮಾರು 8 ವರ್ಷಗಳು ಆಯಿತು. ಓಹೋ. ಆಮೇಲೆ ಅವ್ರ ಮನೆ ಕೊರೋನಾ ಟೈಮಲ್ಲಿ ಅವರು ಸ್ವಲ್ಪ ತೀರ್ಕೊಂಡ್ರು ಸರ್. ಅವ್ರ ಮಕ್ಕಳಿಗೂ ಸ್ವಲ್ಪ ನಾವು ಬಂದು ಹೇಳಿದ್ರೆ ಅವರು ಫೋನ್ ಮಾಡಿ ತಿಳಿಸಿದ್ವಿ. ತುಂಬ ವರ್ಷಗಳಾಯಿತು, ನಮಗೆ ಮಾಡಿಕೊಡಿ ನಾವೆಲ್ಲ ತುಂಬ ಸರ್. ಆರ್ಡ್ರ್ ಆಗಿ ಸುಮಾರು ಸುಮಾರು ಲಕ್ಷ ರೂಪಾಯಿ ಆಗಿದೆ. ಅವ್ರು ಕೊಟ್ಟಿರೋದು 1 ಲಕ್ಷ ಸರ್. ನಾವು ಇದನ್ನ 2 ಲಕ್ಷ ರೂಪಾಯಿ ಹೆಚ್ಚಿಗೆ ಹಾಕಿ ಈ ಕೆಲಸನ ಅಷ್ಟೇ ತಯಾರು ಮಾಡಿದ್ವಿ. ಸುಮಾರು 8-9 ವರ್ಷದಿಂದ ಅವ್ರು ಬರ್ತಾರೆ ನಾವು ಕಾಯ್ಕೊಂಡಿದ್ದೀವಿ ಸರ್. ಅಲ್ಲ, ಇವಾಗ 1 ಲಕ್ಷ ಕೊಟ್ಟರು ನೀವು 2-3 ಲಕ್ಷ ಖರ್ಚು ಮಾಡಿ ಇಷ್ಟೊಂದು ತಯಾರು ಮಾಡಿ, ಎಷ್ಟು ದೊಡ್ಡ ಕಲ್ಲಿರುತ್ತೆ ಅದನ್ನು ಕೆತ್ತೋದೇ ಎಷ್ಟು ದಿನ ಹಿಡಿದಿರುತ್ತಲ್ಲ? 8 ಅಡಿ ಇರ್ತಕ್ಕಂಥ ಸರ್. ನಮ್ದು 12 ಅಡಿ ಗಾತ್ರವಾದ ಮೇಲೆ ತಗೊಂಡು 12 ಅಡಿ ಗಾತ್ರ, ಎತ್ತರ ಒಂದು 15 ಅಡಿ ಇತ್ತಾ? ಇಲ್ಲ ಸರ್, ಅದು 5 ಅಡಿ ಅಲ್ವಾ? 6 ಅಡಿ ಎತ್ತರವಾದ ಕಲ್ಲು ತಗೊಂಡು 6.5 ಅಡಿ ಎತ್ತರವಾದ ಕಲ್ಲು, 12 ಅಡಿ ಉದ್ದದ ಕಲ್ಲು ತಗೊಂಡು ಇದನ್ನು ಇಷ್ಟು ಕೆತ್ತಿದ್ದೀರಾ ಅಂದರೆ ಸೂಕ್ಷ್ಮವಾಗಿ. ಶಿವಾರಪಟ್ಟಣದ ಮತ್ತಷ್ಟು ವಿಡಿಯೋಗಳನ್ನು ಮುಂಬರುವ ದಿನಗಳಲ್ಲಿ ತೊಗೊಂಬರ್ತೀನಿ. ಯಾಕೆಂದರೆ ಇನ್ನಷ್ಟು ವಿಡಿಯೋಗಳು ನಾನು ಮಾಡಿದೆ, ಅವು ತುಂಬ ಫಾಸ್ಟಾಗಿ ಹೋಗ್ಬಿಟ್ಟು ಅದರಲ್ಲಿ ವಾಯ್ಸ್ ಇಲ್ದಿರ ಆಗೋಗ್ಬಿಟ್ಟಿದೆ. ಮತ್ತೊಮ್ಮೆ ಶಿವಾರಪಟ್ಟಣಕ್ಕೆ ಹೋಗಿ ಅಲ್ಲಿ ನರೇಂದ್ರ ಆಚಾರ್ಯಜಿ, ಆಮೇಲೆ ಲಕ್ಷ್ಮೀಕಾಂತ್ ಆಚಾರ್ಯಜಿ ಇನ್ನಷ್ಟು ಮಾತಾಡಿಸ್ಕೊಂಡು ಆ ವಿಡಿಯೋಗಳನ್ನ ತೊಗೊಂಬರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮ್ಮದೇನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಬಾಕ್ಸಲ್ಲಿ ಹೋಗಿ ನಿಮ್ಮ ಅನಿಸಿಕೆಯನ್ನು ಟೈಪ್ ಮಾಡಿ ಕಳಿಸಿ. ಧನ್ಯವಾದಗಳು ವೀಕ್ಷಕರೇ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಮನಸಾರೆ ಹೃದಯಪೂರ್ವಕ ಧನ್ಯವಾದಗಳು. ಶುಭವಾಗಲಿ.